ಹೌದಾ? 26 ಶ್ಲೋಕಕ್ಕೆ ಅರ್ಥ ಏನು? ನಿತ್ಯಂ ಕರ್ಮ ದುರಿತ ಕ್ಷಪಣಾರ್ಥ. ದುರಿತ ಕ್ಷಪಣ ಅಂದ್ರೆ ಏನು? ಯಾರ ಪಾಪ ಅದು? ಎಲ್ಲ ಈ ಜನ್ಮದ, ಈಗ ಇವತ್ತಿಗಿಂತ ಹಿಂದಿನ ಈ ಜನ್ಮದ ಮತ್ತು ಹಿಂದಿನ ಜನ್ಮದ ಎಲ್ಲಾ ಪಾಪ ಹಾಗೆ ನಾವು ನಿತ್ಯಕರ್ಮ ಮಾಡ್ಬೇಕಾದ್ರೆ ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯ ದ್ವಾರ. ಮಮ ಉಪಾತ್ತ ಅಂದ್ರೆ ಸ್ವೀಕೃತ ಅಂತ, ಸಂಗ್ರಹೀತ ಅಂತ. ನಾವು ಕಲೆಕ್ಟ್ ಮಾಡ್ಕೊಂಡ ಸಂಗ್ರಹ ಮಾಡಿದ್ದಾಗ ಎಲ್ಲಾ ಪಾಪಗಳು ಏನಿದೆಯೋ ಅದು ಈ ಜನ್ಮದಿರ್ಬೋದು, ಹಿಂದಿನ ಜನ್ಮದಿರ್ಬೋದು, ಎಲ್ಲವೂ ಪರಿಹಾರವಾಗಲಿ ಅಂತ ನಮ್ಮ ಬಯಕೆ. ಆದ್ರೆ ನಾವು ಮಾಡೋ ಕರ್ಮದ ತೀವ್ರತೆಗೆ ಎಷ್ಟು ಮೇಲೆ ಎಷ್ಟು ಪಾಪ ಪರಿಹಾರ ಆಗುತ್ತೆ ಅಂತ ನೀವು ಸುಮ್ಮನೆ ಮಾತಾಡ್ಕೊಂಡು, ಮೊಬೈಲ್ ಮಾತಾಡ್ಕೊಂಡು, ತಮಾಷೆ ಮಾಡ್ಕೊಂಡು, ಶ್ರದ್ಧೆ ಹೇಳ್ದೇನೆ, ಅರ್ಥಾನುಸಂಧಾನ ಹೇಳ್ದೇನೆ ಮಾಡಿದ್ರೆ ಅಷ್ಟಕ್ಕಷ್ಟೇ ಕಷ್ಟಕ್ಕಷ್ಟೇ ಕಜ್ಜಾಯ. ಬಹಳ ಅರ್ಥಾನುಸಂಧಾನವಾಗಿ ದೇವತೆಯಲ್ಲಿ ಭಕ್ತಿ ಇಟ್ಕೊಂಡು ಏಕಾಗ್ರತೆಯಿಂದ ಬಹಳ ಹೊತ್ತು ಮಾಡಿದರೆ ಅಷ್ಟು ತೀವ್ರತೆ ಆಗುತ್ತೆ ಅದು. ಹಾಗಾಗಿ ಒಟ್ಟು ನಿತ್ಯಕರ್ಮವಾಗಿ ಭಾಷ್ಯಕಾರರು ಗೃಹಸ್ಥರು ಮಾಡುವಂತ ಅಗ್ನಿಹೋತ್ರ ನಿತ್ಯಕರ್ಮವನ್ನೇ ಮುಖ್ಯವಾಗಿ ಕೊಟ್ಟಿದ್ದಾರೆ. ಆಯಾ ವರ್ಣಾಶ್ರಮದಲ್ಲೂ ಸೇರಿಸ್ಕೋಬಹುದು ನಾವು. ಬ್ರಹ್ಮಚಾರಿ ಮಾಡುವಂತಹ ಅಗ್ನಿ ಕಾರ್ಯ ಇರ್ಬೋದು, ಸಂಧ್ಯಾವಂದನೆ ಇರ್ಬೋದು, ವೇದಾರ್ಚನೆ ಇರ್ಬೋದು, ಗುರು ಶುಶ್ರೂಷಾದಿಗಳು ಎಲ್ಲವನ್ನೂ ಪಾಪಕ್ಷಯಕ್ಕೋಸ್ಕರವಾಗಿಯೇ ಹೇಳಿದ್ದಾಗಿದೆ ಹೊರತು ಅದು ಮುಕ್ತೆಯನ ಮೋಕ್ಷಕ್ಕಾಗಿ ಕರ್ಮವನ್ನು ಎಲ್ಲೂ ಶಾಸ್ತ್ರದಲ್ಲಿ ಹೇಳಿಯೇ ಇಲ್ಲ. ಹಾಗಾಗಿ ಇನ್ನು ಕಾಮ್ಯ ಕರ್ಮಕ್ಕೆ ಸ್ವರ್ಗಾದಿ ಫಲ ಸಂಬಂಧ ಇದೆ. ಆದಿಶಬ್ದದಿಂದ ಸ್ವರ್ಗ, ಪುತ್ರ, ಪಶು, ಆರೋಗ್ಯ ಎಲ್ಲ ಕಾಮ್ಯಕರ್ಮದ ಫಲಗಳು. ಹಾಗಾಗಿ ಅದಕ್ಕೂ ತಥೈವ ಮುಕ್ತಿ ಸಂಬಂಧ ನಾಸ್ತಿ ಅಂತ ಮುಕ್ತಿ ಕೊಡ್ಸೋಕ್ಕಾಗಲ್ಲ. ಆಮೇಲೆ ಮುಕ್ತಿ ಅನ್ನೋದು ಆತ್ಮ ಸ್ವರೂಪಕ್ಕೆ ಹೆಸರು. ಸ್ವರೂಪ ಆದ್ರಿಂದ ಸ್ವರೂಪಕ್ಕೆ ಇದ್ದೇ ಇದೆ, ಸ್ವರೂಪವನ್ನು ಪಡ್ಕೊಳ್ಬೇಕಾಗಿಲ್ಲ. ಸ್ವರೂಪವಾದ ಅಜ್ಞಾನ ಏನಿದೆ, ಅಜ್ಞಾನವೇ ಅದಕ್ಕೆ ಬಂಧನ, ತಡೆ. ಅಜ್ಞಾನ ಜ್ಞಾನದಿಂದ ಹೋಗೋದು. ಇಪ್ಪಲಾಗೌದು ಅಜ್ಞಾನ ಕರ್ಮದಿಂದ ಹೋಗಲ್ಲ, ಬಾಕಿ ಏನು ಸಾಧದಿಂದ ಹೋಗಲ್ಲ. ಕತ್ತೆ ಹೋಗೋದು ಬೆಳಕೇ ಬೇಕೋ, ಅಜ್ಞಾನ ಹೋಗೋದು ಜ್ಞಾನವೇ ಬೇಕು. ಜ್ಞಾನ ಆಗೋದು ವೇದಾಂತ ವಾಕ್ಯದಿಂದ, ವಿಚಾರದಿಂದ. ವಿಚಾರಕ್ಕೆ ಅದಕ್ಕೆ ಕೂರ್ಬೇಕು. ಬರೀ ವಿಚಾರ ಅಂದ್ರೆ ಸೈನ್ಸ್ ವಿಚಾರ ಮಾಡುವಾಗೆ ಬಾಕಿ ವಿಚಾರ ಅಲ್ಲ, ಅದು ಫುಲ್ ಡಿವೋಟ್ ಆಗಬೇಕು ವಿಚಾರಕ್ಕೆ. ಅದನ್ನೇ ನಾವು ನಿಧಿಧ್ಯಾಸನ ಅನ್ನುವ ಶಬ್ದ ಕರೀತೀವಿ. ನಿರಂತರ ಮಾಡುವ ನಿಧಿಧ್ಯಾಸನ, ಶ್ರವಣ ಮನ ನಿಧಿಧ್ಯಾಸನ ಮೂರು ಸೇರಿಸ್ತೀವಿ. ಮತ್ತೆ ಶ್ರವಣ ಮನನ ನಿಧಿಧ್ಯಾಸನ ಅನುಭವ ಪರ್ಯಂತವಾಗಿ ಆ ವಿಚಾರ ಮಾಡೋದಕ್ಕೆ, ನಿಧಿಧ್ಯಾಸನ ಮಾಡೋದಕ್ಕೆ ಒಂದು ಯೋಗ್ಯತೆ. ಆ ಯೋಗ್ಯತೆ ತಂದ್ಕೊಡುತ್ತೆ ಕರ್ಮಯೋಗ ಮತ್ತೆ ಭಕ್ತಿ ಯೋಗ. ಎರಡು ಉಪಾಸನ, ಭಕ್ತಿ ಯೋಗ ಉಪಾಸನ ಅಂತ. ಒಂದು ಬಹಿರಂಗ ಸಾಧನ, ಇನ್ನೊಂದು ಅಂತರಂಗ ಸಾಧನ. ಯಾವುದೋ ಉಪಾಸನ ಭಕ್ತಿ ಎಲ್ಲ ಅಂತರಂಗ ಸಾಧನ, ಕರ್ಮಯೋಗವಲ್ಲ ಬಹಿರಂಗ ಸಾಧನ. ಯಾಕೆ ಇದನ್ನು ಪರಂಪರಾ ಸಾಧನ ಅಂತಾರೆ, ಇದು ಅಂತರಂಗ ಸಾಧನ ಅಂತಾರೆ. ಆದ್ರೆ ಶಬ್ದ ಮಾತುಗಳಿದೆಯಲ್ಲ ಅದು ಸಹಕಾರಿ ಸಾಧನ. ಶ್ರವಣ ಮನನಾದಿಗಳು ಸಾಕ್ಷಾತ್ ಸಾಧನ. ಅದಕ್ಕೆ ಶ್ರವಣ ಮನನಾದಿಗಳು ಸನ್ನಿಪತ್ಯೋಪಕಾರಕ ಅಂತ ಹೇಳ್ತಾರೆ ಭಾಷ್ಯಕಾರರು. ಸನ್ನಿಪತ್ಯ ಅಂದ್ರೆ ಕ್ಲೋಸ್, ನಿಯರೆಸ್ಟ್, ಹತ್ತಿರದ ಉಪಕಾರಕ, ಆರಾಧ ಉಪಕಾರಕ. ಅದು ಇದು ಹೀಗೆ ಸಾಧನೆಯಲ್ಲಿ ವಿಭಾಗ ಇದೆ. ಒಟ್ಟು ಮೇಲೆ ಯಾವ ಕರ್ಮವೂ ಕೂಡ ನೇರಾಗಿ ಮೋಕ್ಷಕ್ಕೆ ಸಾಧನವಲ್ಲ ಅನ್ನೋದು ಅವರ ಹೃದ್ಗತ ವಾರ್ತೆಕಾರರ ಹೃದಯದ ಅಭಿಪ್ರಾಯ. ಈಗ ಪ್ರಮಾಣ ಅಸಂಭವಾಚ, ಪ್ರಮಾಣವಿಲ್ಲ ಅದಕ್ಕೆ ಕರ್ಮದಿಂದ ಮೋಕ್ಷವಾಗುತ್ತೆ ಯಾವ ವೇದವಾಕ್ಯವೂ ಇಲ್ಲ. ಎಲ್ಲಾದ್ರೂ ವೇದದಲ್ಲಿ ಒಂದು ವಾಕ್ಯ ಇದರಿಂದ ಮೋಕ್ಷವಾಗುತ್ತೆ, ಮುಕ್ತನಾಗ್ತಾನೆ ಅಂತ ಯಾವುದೋ ಒಂದು ಕರ್ಮ ಅದಕ್ಕಾಗಿ ಹೇಳಿದ್ರೆ ಆ ಕರ್ಮ ಮಾಡಿದ್ರೆ ಮುಕ್ತನಾಗ್ತಾನೆ ಅಂತ ಹೇಳಿದ್ರು ಹೇಳಬಹುದಾಗಿತ್ತು. ಯಾಕಂದ್ರೆ ಅಷ್ಟು ಶ್ರದ್ಧೆ ವೇದವಾಕ್ಯದ ಮೇಲೆ. ವೇದ ಹೇಳಿದ ಮೇಲೆ ಆಗಲ್ಲ ಅಂತ ಅನ್ನೋ ಬರೋದೇ ಇಲ್ಲ. ಆದ್ರೆ ವೇದ ಹೇಳಿಯೂ ಇಲ್ಲ, ಹೇಳೋದು ಇಲ್ಲ, ಹೇಳಕ್ ಆಗೋದು ಇಲ್ಲ. ವೇದಕ್ಕೂ ಹೇಳಕ್ಕಾಗಲ್ಲ. ಯಾಕಂದ್ರೆ ವೇದಕ್ಕೆ ಗೊತ್ತು ಸತ್ಯ, ತತ್ವ ಸತ್ಯ ಗೊತ್ತಿರುವಾಗ ಕ್ರಿಯೆಯಿಂದ ನಾಲ್ಕೇ ಉತ್ಪಾದ್ಯ, ಆಪ್ಯ, ಸಂಸ್ಕಾರ್ಯ, ವಿಕಾರ್ಯ, ನಾಲ್ಕು ಜಾತಿಗೂ ಸೇರಿಲ್ಲ ಮೋಕ್ಷ. ಹಾಗಾಗಿ ಕ್ರಿಯೆಯಿಂದ ಉಂಟಾಗೋದು ಅಲ್ಲ ಅದು. ಸಾಧ್ಯ ಸಾಧನ ಭಾವೋಯಂ ವಚನಾತ್ ಪಾರಲೌಕಿಕ ಶ್ರೌಷಂ ಮೋಕ್ಷದಂ ಕರ್ಮ ಭಕ್ತಾತ್ ಪ್ರಶಂಚನ.
ಅಯಂ ಸಾಧ್ಯ ಸಾಧನ ಭಾವ ಯಹ ವರ್ತತೆ ಅಂತ. ಈ ಸಾಧ್ಯ ಅಂದ್ರೆ ಫಲ, ಸಾಧನ ಅಂದ್ರೆ ಕರ್ಮ. ಆ ಕರ್ಮ ಉಪಾಸನೆ ಸೇರಿಸ್ಕೊಂಡ್ಬಿಡ್ಬೋದು. ಕರ್ಮದಲ್ಲಿ ಮಾನಸಿಕ ಕರ್ಮವೂ ಕರ್ಮವೇ, ದೇಹೇಂದ್ರಿಯ ಕರ್ಮವೂ ಕರ್ಮವೇ. ದೇಹ ಪ್ರಧಾನವಾದ ಕರ್ಮ ಪೂಜಾ ಅಗ್ನಿಹೋತ್ರಾದಿಗಳು, ಇಂದ್ರಿಯ ಪ್ರಧಾನ ಕರ್ಮ ಸ್ವಾಧ್ಯಾಯ ಪಾರಾಯಣ ಜಪ ಇದು, ಮಾನಸಿಕ ಕರ್ಮ ಉಪಾಸನೆ ಅಂತ. ಹೀಗೆ ಮೂರು ಭಾಗ ಭಕ್ತಿ. ಈ ಯಾವ ಕರ್ಮದಿಂದಲೂ ಇದು ಎಲ್ಲವೂ ಎಷ್ಟು ಸಾಧನ, ಇದು ಒಂದು ಗೊತ್ತಾದ ಸಾಧ್ಯ ಸಂಬಂಧವನ್ನು ಹೊಂದಿದೆ. ಇದು ಈ ಅಯಂ ಸಾಧ್ಯ ಸಾಧನ ಭಾವ ಯಹ ವರ್ತತೆ ಅಂತ. ಈ ಸಾಧ್ಯ ಸಾಧನ ಅನ್ನುವಂಥ ಭಾವ ಇದೆಯಲ್ಲ, ಭಾವ ಅಂದ್ರೆ ಕಾನ್ಸೆಪ್ಟ್. ಸಾಧ್ಯ ಸಾಧನ ಕಾನ್ಸೆಪ್ಟ್ ಏನಿದೆ ಇದು ಇದಕ್ಕೆ ಪಾರಲೌಕಿಕವೇ ಇದಕ್ಕೆ ಸಂಬಂಧವೇ ಹೊರತು ಬೇರೆ ಅಲ್ಲ. ಇದೇ ಗೊತ್ತಿಲ್ಲ ವಚನಾರ್ಥ. ವಚನಾರ್ಥ ಶ್ರುತಿವಾಕ್ಯದಿಂದ ಪಾರಲೌಕಿಕ ಸಂಬಂಧ, ಪಾರಲೌಕಿಕವಾದಂತಹ ಭಾವ ಇದಕ್ಕೆ ಉಂಟೆ ಹೊರತು ಆಧ್ಯಾತ್ಮಿಕವಾದ ಪರಮಾರ್ಥವಾದ ಸತ್ಯವನ್ನು ತಿಳಿಸ್ಕೊಳ್ಳುವಂತಹ ಸಾಧ್ಯ ಸಾಧನ ಸಂಬಂಧಕ್ಕೆ ಸಾಧ್ಯ ಸಾಧನ ಸಂಬಂಧ ಅದಿಲ್ಲ. ಅಲ್ಲಿ ವ್ಯವಹಾರ ಇಲ್ಲ. ಅದು ಸಾಧ್ಯ ಸಾಧನವಲ್ಲ, ವಿದ್ಯಾ ಕ್ಷೇತ್ರವೇ, ಕರ್ಮ ಕ್ಷೇತ್ರವೇ, ಅನಾತ್ಮ ಕ್ಷೇತ್ರವೇ. ಅನಾತ್ಮ ಕ್ಷೇತ್ರದಲ್ಲೇ ಸಾಧ್ಯ ಸಾಧನಗಳು, ಅದೆಲ್ಲ ಅವಿದ್ಯಾ ಕ್ಷೇತ್ರವೇ. ಅದೆಲ್ಲ ಯಾವ ಕಾರಣಕ್ಕೂ ಅದು ಆತ್ಮಸ್ವರೂಪಕ್ಕೆ ಮುಟ್ಟಿದ್ದಲ್ಲ. ಹಾಗೆ ವಚನಾಥನ ಶ್ರುತಿ ವಚನಾತ್ ಅಯಂ ಸಾಧ್ಯ ಸಾಧನ ಭಾವ ಯಹ ವರ್ತತೆ ಸಹ ಪ್ರಾಯೇಣ ಸರ್ವ ಪಾರಲೌಕಿಕ. ಬಲುಮಟ್ಟಿಗೆ ಪರಲೋಕ ಸಂಬದ್ಧವಾದ ಕೆಲವಿದೆ. ಯಾವುದೋ ಮಳೆ ಬರಬೇಕು ಅಂತ ಹೇಳಿ ಕರ್ಮ ಮಾಡೋದು, ಆರೋಗ್ಯ ಬರಬೇಕು ಅಂತ, ಮಕ್ಕಳಾಗ್ಬೇಕು ಅಂತ, ಐಶ್ವರ್ಯ ಬರಬೇಕು ಅಂತ, ಅಧಿಕಾರ ಸಿಗ್ಬೇಕು ಅಂತ, ಅದಿಲ್ಲೇ. ಹಾಗೆ ದೃಷ್ಟ ಫಲ ಅದೃಷ್ಟ ಫಲ ಅಂತ ಮಾಡ್ತಾರೆ ಕರ್ಮಫಲವನ್ನ. ದೃಷ್ಟಫಲ ಕರ್ಮ ಉಂಟು. ಆದ್ರೆ ದೃಷ್ಟಫಲ ಕರ್ಮಕ್ಕೆ, ದೃಷ್ಟಫಲಕ್ಕಾಗಿ ಕರ್ಮ ಮಾಡ್ತಾನಲ್ಲ, ಅದು ಆಗದೆ ಹೋದರೆ ಬಲವತ್ತರವಾದ ಅಡ್ಡಿ ಇದೆ ಅಂತ ಅದಕ್ಕೆ ಊಹೆ ಮಾಡ್ಕೊಂಡು ಇನ್ನೂ ಜಾಸ್ತಿ ಮಾಡ್ಬೇಕು, ಇಲ್ಲ ಜಾಸ್ತಿ ಆದ್ರೆ ಜನ್ಮಾಂತರ ಕ್ಯಾರಿ ಆಗುತ್ತೆ ಅನ್ಬೇಕು. ಏನ್ ಮಾಡಕ್ಕಾಗಲ್ಲ. ವ್ಯರ್ಥ ಅಂತ ಅನ್ನೋದಿಲ್ಲ. ವೈದಿಕರು ಯಾವುದೇ ಕರ್ಮಕ್ಕೂ ಫಲವಿಲ್ಲ, ವ್ಯರ್ಥ ಅಂತ ಆ ರೀತಿ ಹೇಳಿಕೆ ಕೊಡೋಲ್ಲ. ಪ್ರತಿಯೊಂದು ವೇದೋಕ್ತ ಕರ್ಮಕ್ಕೆ ಫಲ ಉಂಟು. ಬಲುಮಟ್ಟಿಗೆ ಐಹಿಕ ಕರ್ಮಕ್ಕೆ ಐಹಿಕದಲ್ಲೇ ಫಲ ಆಗುತ್ತೆ. ಯಾರು ಜನ್ಮಾಂತರದ ಮಳೆ ಬರಲಿ ಅಂತ ಹೇಳಿ ಕಾರ್ಯದೃಷ್ಟಿ ಮಾಡೋಲ್ಲ. ಜನ್ಮಾಂತರದ ಮಕ್ಕಳಾಗ್ಲಿ ಅಂತ ಹೇಳಿ ಯಾರು ಕಾಮೇಷ್ಟಿ ಮಾಡೋಲ್ಲ. ಅದು ಸಮಾಧಾನಕ್ಕೆ. ಜನ್ಮಾಂತರದ ಕಲ್ಪನೆ ಬಂದಿರೋದು ಸಮಾಧಾನ. ಮನುಷ್ಯನಿಗೆ ಒಂದು ಮಾಡಿದ ಅನುಷ್ಠಾನ ಮಾಡಿದಕ್ಕೆ ಫಲ ಆಗ್ಲಿಲ್ಲ ಅಂತಂದ್ರೆ ಬೇಜಾರ ಬಿಡುತ್ತಲ್ಲ, ಅಶ್ರದ್ಧೆ ಬರುತ್ತಲ್ಲ, ಒಂದು ಅಪ್ರಾಮಾಣಿಕ ಅನ್ಕೊಂಡ್ಬಿಡ್ತಾನೆ. ಅದು ಬರದೇ ಇರೋದಕ್ಕೋಸ್ಕರ ಸಮಾಧಾನಕ್ಕೆ ಜನ್ಮಾಂತರವನ್ನು ಕಲ್ಪನೆ. ಒಂದು ಪುಣ್ಯ ಪಾಪ, ಅದಕ್ಕೆ ಬಲವತ್ತರವಾದ ಪಾಪದ ಇದಿದೆ, ಅಡ್ಡಿ ಇದೆ, ಹಾಗಾಗಿ ಇವಾಗ ಆಗಿಲ್ಲ ಕಣೋ. ಆದ್ರೆ ಇದು ಏನ್ ಮಾಡಿದ್ರು ಇಷ್ಟ. ಯಾಕಂದ್ರೆ ಮುಂದಿನ ಜನ್ಮದಲ್ಲಿ ಏನು ಮಾಡ್ತೀನಿ ಅದು ಆಟ ಹೊಡೆದು ಕೋಟೆಗೆ. ಅದಕ್ಕೆ ನಾವ್ ಏನ್ ಕಾರಣ ಕೊಡ್ಬೇಕು? ಅದೃಷ್ಟ, ಇದೇ ಪುಣ್ಯ ಅಂತ ಹೇಳ್ಬೇಕು. ಅಲ್ಲ ಹುಟ್ಟೋದಿದೆ, ಆದ್ರೆ ನಮ್ಗೆ ಏನಾಗುತ್ತೆ, ಕ್ರಿಯೆ ಕಾಣುತ್ತೆ, ಫಲವೂ ಕಾಣುತ್ತೆ, ಸಂಬಂಧ ಕಾಣುತ್ತೆ, ಐಶ್ವರ್ಯವೂ ಕಾಣುತ್ತೆ, ಐಶ್ವರ್ಯ ಕರ್ಮವೂ ಕಾಣುತ್ತೆ. ಈ ಕರ್ಮಕ್ಕೂ ಐಶ್ವರ್ಯಕ್ಕೂ ಏನ್ ಲಿಂಕ್ ಮಾತ್ರ ಗೊತ್ತಾಗ ಏನ್ ಮಾಡಿ ಗೊತ್ತ. ಅದನ್ನ ಶಾಸ್ತ್ರ ಹೇಳೋದು. ಎಲ್ಲಾ ಕರ್ಮವೂ ಇಲ್ಲೇ ಮಾಡುವಂಥದ್ದು ಕರ್ಮ ಪ್ರತ್ಯಕ್ಷ. ಫಲ ಏನಿದೆ, ಫಲ ಪ್ರತ್ಯಕ್ಷವಾದರೂ ಕೂಡ ಅದು ಕೆಲವು ಇಲ್ಲೇ ಆಗೋ ಫಲ, ಕೆಲವು ಜನ್ಮಾಂತರ ಆಗೋ ಫಲ. ಇಲ್ಲೇ ಆಗ್ಲಿ ಜನ್ಮಾಂತರಲ್ಲೇ ಆಗ್ಲಿ ಆ ಕ್ರಿಯೆಗೂ ಫಲಕ್ಕೂ ಲಿಂಕ್ ಇದೆಯಲ್ಲ, ಸಂಬಂಧ ತಿಪ್ಪಲಾಗ ಹೋದ್ರೆ ಸಿಗಲ್ಲ. ನನ್ನ ಭಟ್ರು ಪ್ರಗತಿ ಭಟ್ರು ಇದ್ರು, ಅವಳು ನಾನು ಹೇಳ್ತೀನಿ ಕಾಗದ ಹರಿದ್ರೆ ನಿನ್ ಮಕ್ಕಳಾಗತ್ತೆ ಅಂತ. ಅದಂದ್ರೆ ಹರಿ ನಿನ್ ಕರೆಕ್ಟ್. ಕಾಗದ ಅಕಸ್ಮಾತ್ ಕಾಗದ ಹರಿದ ಮಕ್ಕಳ ಇದ್ರು ನೋಡಿದ್ರೆ ಆ ಕಾಗದ ಹರಿದ ಮಕ್ಕಳು ಆಗ್ಲಿಲ್ಲ, ನೀವು ಸರಿಯಾಗಿ ಕಾಗದ ಹರಿದಿರಿ. ಏನಂತೀರಿ ನೀವು? ಫಲ ಆಗದೆ ಸರಿಯಾಗಿ ಕರ್ಮ ಮಾಡಿಲ್ಲ ಅಂತೀರ. ಇಲ್ಲ ಜನ್ಮಾಂತರಕ್ಕೆ ನಾನು ಹಾಗಾಗ್ತೀನಿ, ಕಾಗದ ಹರಿ ಜನ್ಮಾಂತರ. ಅವನು ನಂಬಿಕೆ ಹೋಗಿ ಕೇಳ್ತಾನೆ, ಇಲ್ಲಪ್ಪ ನಮ್ಗೆ ಶ್ರುತಿ ಮೇಲೆ ನಂಬಿಕೆ ಇರೋಷ್ಟು ನಿಮ್ಮ ವಾಕ್ಯ ಮೇಲೆ ನಂಬಿಕೆ ಇಲ್ಲ, ನಾವು ಶ್ರುತಿಯನ್ನು ಒಪ್ಕೊಳ್ತೀವಿ ಅಂದ್ರೆ ನಿಮ್ಮ ವಾಕ್ಯ ನಂಬಲ್ಲ. ಇದು ಅವರವ್ರ ವೈಯಕ್ತಿಕ. ಒಬ್ಬರು ಹೇಳಿದ್ರು, ಮುಸಲ್ಮಾನರು ಯಾವ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಅವ್ರು ಎಷ್ಟು ಶ್ರೀಮಂತರಾಗಿದ್ದಾರೆ, ಅವ್ರು ಲಕ್ಷ್ಮೀ ಪೂಜೆ ಮಾಡ್ತಾರ ಅಥವಾ ಇದು ಹೋಮ ಮಾಡ್ತಾರ, ಅವ್ರು ಶ್ರೀಮಂತರಾಗಿಲ್ವಾ? ಕ್ರಿಶ್ಚಿಯನ್ ಶ್ರೀಮಂತರಾಗಿಲ್ವಾ? ಲಕ್ಷ್ಮೀನ ಒಪ್ಪೋದೇ ಇಲ್ಲ, ಅವ್ರು ಪೂಜೆ ಮಾಡಲ್ಲ. ಏನ್ ಲಕ್ಷ್ಮೀ ಪೂಜೆ ಮಾಡೋ ಐಶ್ವರ್ಯ ಬರುತ್ತೆ ನೀವು ಅಂತೀರಲ್ಲ, ಲಕ್ಷ್ಮೀ ಪೂಜೆ ಮಾಡೋ ಐಶ್ವರ್ಯ ಮಾಡದೇ ಇದ್ದ ಐಶ್ವರ್ಯ ಬರೋದೇ ಇಲ್ಲ. ನಾವು ಲಕ್ಷ್ಮೀ ಪೂಜೆ ಮಾಡೋ ಐಶ್ವರ್ಯ ಬರುತ್ತೆ ಅಂತ ಹೊರದು ಮಾಡದೇ ಇದ್ರೆ ಬರೋಲ್ಲ ನಾವನ್ನಲ್ಲಪ್ಪ. ಐಶ್ವರ್ಯ ಬರೋಕೆ ಅನೇಕ ಕಾರಣಗಳಿದೆ. ಅಲ್ಲ ಕಣ, ತೀರ್ಥಕ್ಷೇತ್ರಾದಿಗಳಿಂದ, ಜಪೋಪವಾಸದಿಂದ, ಪರೋಪಕಾರ ಮಾಡೋದ್ರಿಂದ, ಸದ್ಗುಣದಿಂದ, ಗುಣದಿಂದ ಬಂದ್ಬಿಡುತ್ತೆ.
ಆಗಲ್ಲ. ಪೂಜೆ ಲಕ್ಷ್ಮೀ ಪೂಜೆ ಮಾಡ್ತಾ ಮುಂದಿನ ಲಕ್ಷ್ಮೀ ಪೂಜೆ ಮಾಡಿ ಟಿಪ್ಪು ವಿಗ್ರಹ ಹಾಕಬೇಕು ಅಂತ ಭಾರಿ ಇದನ್ನು. ಅದಕ್ಕೆ ಮುಸಲ್ಮಾನ ಇಲ್ಲ ಇಲ್ಲ ನಮ್ಮಲ್ಲಿ ವಿಗ್ರಹ ನಾವು ಒಪ್ಪೋದಿಲ್ಲ, ನಾವು ವಿಗ್ರಹ ಮುಸಲ್ಮಾನ ಅಂದ್ಬಿಟ್ಟ. ನಾವು ವಿಗ್ರಹಕ್ಕೆ ಗೌರವ ಕೊಡಲ್ಲ, ವಿಗ್ರಹ ಪೂಜೆನೂ ಮಾಡಲ್ಲ, ಅದಕ್ಕೆ ಮಂತ್ರಕ್ಕೆ ಹೂವು ಹಾಕೋದಿಲ್ಲ, ನಮ್ಗೆ ಟಿಪ್ಪು ವಿಗ್ರಹ ಬೇಡ ಅಂತ ಮುಸಲ್ಮಾನ. ನಾವು ಯಾವ ವಿಗ್ರಹ ಇಟ್ಕೊಂಡಿದೀವಿ, ನಾವು ಎಲ್ಲಾ ವಿಗ್ರಹವನ್ನು ವಿರೋಧ ಮಾಡುವವರು, ಇನ್ನು ಹೇಳಿದ್ರೆ ವಿಗ್ರಹವನ್ನು ಹೊಡಿತೀವಿ ಅಂತ ಅಷ್ಟರ ಮಟ್ಟಿಗೆ ವಿಗ್ರಹ ಮಾಡೋ ಮೂಢನಂಬಿಕೆ ಅಂತ ಹೇಳಿ. ಅಂದ್ಮೇಲೆ ನಾವು ವಿಗ್ರಹ ಮಾಡಕ್ ಹೋದ್ರೆ ನಮ್ಗೆಂತ ಆಯ್ತು. ಆದ್ರಿಂದ ನಾವು ಟಿಪ್ಪು ವಿಗ್ರಹ ಮಾಡೋದು, ನಮ್ಗೆ ಮುಸಲ್ಮಾನರಿಗೆ ವಿಗ್ರಹ ಆರಾಧನೆ ಇಲ್ಲ, ವಿಗ್ರಹ ಕಲ್ಪನೆ ಇಲ್ಲ, ಕಾನ್ಸೆಪ್ಟ್. ಇದು ಒಳ್ಳೇದೇ ಆಯ್ತು. ಸದ್ಯ ಟಿಪ್ಪು ವಿಗ್ರಹ ಇದು ಮಾಡ್ತೀವಿ ಅಂತಿದ್ದಲ್ಲ, ಅವರೇ ಇಲ್ಲ ಅಂತ ಕಂಡ್ರಲ್ಲ, ವಾಸಿ ಆಯ್ತು ಅಂತ. ಇವರದೇ ಇನ್ನಷ್ಟು ಗಾಂಧಿ ವಿಗ್ರಹ, ಕೆಂಪೇಗೌಡ ಒಂದು, ಇನ್ನೊಂದು ಗೌಡನೊಂದು, ಯಾರು ಹಾಕ್ತಾ ಹೋಗ್ತಾರೆ. ಇವ್ರಿಗೇನು ಜನರು ಓಟ್ ತಗೊಳಕಷ್ಟೇ. ಬ್ರಾಹ್ಮಣರೆಲ್ಲ ಓಟ ಕೊಡ್ತಾರೆ, ಶಂಕರಾಚಾರ್ಯ ವಿಗ್ರಹ ಹಾಕ್ತೀವಿ, ಮಾಧ್ವರೆಲ್ಲ ಹೋದ್ರೆ ಮಧ್ವಾಚಾರ್ಯ ಹಾಕ್ತೀವಿ, ರಾಮಾಯಣ ವಿಗ್ರಹ ಹಾಕ್ತೀವಿ. ಏನು ದೇಶದ ದುಡ್ಡು ವಿಗ್ರಹ ಮಾಡೋದು, ಅವ್ರ ಕೈಲಿ ದುಡ್ಡು ಹಾಕ್ತಾರ, ದೇಶದ ದುಡ್ಡು ವಿಗ್ರಹ ಮಾಡ್ತಾರೆ, ನೀವು ಓಟ್ ಕೊಡ್ತೀರಾ, ನಾವು ಗೆಲ್ತೀವಿ. ಒಟ್ಟು ಏನು ಏವಂಚ ನಮಗ್ಚಾನೆ ಫಲ, ಏನಾದ್ರು ವಿಗ್ರಹ ಹಾಕೋ ಪೂಜೆ. ಬಟ್ ಎಲ್ರೂ ಪ್ಲೀಸ್ ಮಾಡೋದು ಮುಖ್ಯ ರಾಜಕೀಯದಲ್ಲಿ. ಆದ್ರೆ ಈ ಸಾಧ್ಯ ಸಾಧನ ಭಾವ ಅನ್ನೋದೇನಿದೆ, ಇದು ಪಾರಲೌಕಿಕವೇ ಹೊರತು ಮೋಕ್ಷಕ್ಕೆ ಸಂಬಂಧಪಟ್ಟದ್ದಲ್ಲ. ಇದು ಹೇಗೆ ಅಂತಂದ್ರೆ ವಚನ, ನಮಗೆ ವಚನವೇ ಪ್ರಮಾಣವಾದ್ರಿಂದ ವಚನ ನಿರ್ಣಯ. ಅಷ್ಟೇ ಅಲ್ಲ, ಮೋಕ್ಷದನ್ ಕರ್ಮ ಶ್ರುತೇರ್ವಕ್ತ ನಾಶ್ರೋಷಂ, ಮೋಕ್ಷವನ್ನು ಕೊಡುವಂತಹ ಕರ್ಮವನ್ನ ಶ್ರುತಿ ಬಾಯಿಂದ ನಾನು ಇದುವರೆಗೆ ಕೇಳೇ ಇಲ್ಲ ಅಂತ ಸುರೇಶ್ವರ. ಇದನ್ನು ವ್ಯಕ್ತಿ ತರಹ ಇಟ್ಕೊಂಡು ಶ್ರುತಿ ಹೇಳುತ್ತೆ ಇದ್ದಾರೆ. ಶ್ರುತಿಯು ಅಗ್ನಿಹೋತ್ರ ಹೇಳುತ್ತೆ, ಶ್ರುತಿಯು ದಶಪೂರ್ಣಮಾಸ ಹೇಳುತ್ತೆ, ಸೋಮಯಾಗ ಹೇಳುತ್ತೆ, ಅದಕ್ಕಿಂತ ಫಲ ಹೇಳುತ್ತೆ ಅಂತ ಇಟ್ಕೊಂಡು ಶ್ರುತಿ ಹಾಗೆ ಒಂದು ಕಡೆಯಲ್ಲಿ ಇಂಥ ಕರ್ಮದಿಂದ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಎಲ್ಲೂ ಹೇಳಿ. ಶ್ರುತಿಯ ಬಾಯಿಂದ ಅಂದ್ರೆ ವಕ್ಸ್ರ ಅಂದ್ರು, ವಕ್ಸ್ರ ನಾಮ ಹಾಸ್ಯಂ ಮುಖಂ. ಶ್ರುತಿಯ ಬಾಯಿಂದ ಹೇಗೂ ಕಥಂಚನ ಹೆಂಗೆಂಗು ತಿಪ್ಪಲಾಗೋದು, ಎಷ್ಟೇ ಜರಗಾಡ್ಬೇಕು ವೇದಗಳನ್ನ ಬ್ಯಾಟ್ರಿ ಹಿಡ್ಕೊಂಡು ಸೆಂಟೆನ್ಸ್ ಓದಿ ಹಿಡ್ಕೊಂಡು ಹೋದ್ರು ಕೂಡ ಎಲ್ಲೂ ಕೂಡ ಮೋಕ್ಷದ ಕರ್ಮ ನ ಅಶ್ರೌಷಂ, ನಾನು ಕೇಳಿಲ್ಲ. ಇದು ಲುಂಗ್ ಉತ್ತಮ ಜನ ಶ್ರೌಷೀತ ಶ್ರೌಷಂ, ನಾನು ಇದುವರೆಗೆ ಎಲ್ಲೂ ವೇದದಿಂದ ಮೋಕ್ಷವನ್ನು ಕೊಡುವಂತಹ ಕರ್ಮ ಇದು ಅಂತ ಅನ್ನೋದನ್ನು ನಾನು ಎಲ್ಲೂ ಕೇಳಿಲ್ಲ. ಹಾಗಾಗಿ ಅದು ಒಂದು ಕಾರಣ, ಕರ್ಮದಿಂದ ಮೋಕ್ಷವಾಗಲ್ಲ ಅದಕ್ಕೆ. ಆಮೇಲೆ ಎಲ್ಲ ಪಾರಲೌಕಿಕ ವಿಚಾರವೇ ಹೊರತು ಶ್ರುತಿಲಿರೋದು ಸಾಧ್ಯ ಸಾಧ ಬಂದು, ಆದ್ರೆ ಇದು ಪಾರಲೌಕಿಕ ವಿಚಾರ ಅಲ್ಲ, ಆತ್ಮ ವಿಚಾರ, ಸಜ್ಜೋಮುಕ್ತಿ ಫಲಕ. ಇಲ್ಲಿಯೇ ಈಗಲೇ ಜ್ಞಾನ ತಮ್ಮ ಸಮಯಲ್ಲೇ ಫಲವಾಗುವಂಥದ್ದು. ಆದ್ರಿಂದಲೂ ಕರ್ಮದಿಂದ ಮೋಕ್ಷ ಅದು ಹೊಂದಲ್ಲ. ಎಷ್ಟೆಷ್ಟು ತರಹ ಯುಕ್ತಿ ವಾಕ್ಯಗಳು ಏನೇನು ಕೊಡ್ಬಹುದು ಅಷ್ಟನ್ನು ಜೋಡಿಸ್ತಾ ಇದ್ದಾರೆ ಅಷ್ಟೇ. ಇವಾಗ ಅಭ್ಯುಪಗಮಾಚ ಭವತಃ ನಿಷ್ಪ್ರಯೋಜನ ಪ್ರಲಾಪ, ಭವತಃ ನಿಷ್ಪ್ರಯೋಜನ ಪ್ರಲಾಪ. ಇನ್ನೊಂದು ಹೇಳಿದೆ, ನಿಷಿದ್ಧವನ್ನು ಬಿಡ್ಬೇಕಪ್ಪ, ಕಾಮ್ಯ ಕರ್ಮವನ್ನು ಬಿಡ್ಬೇಕಪ್ಪ ಅಂತ ಹೇಳ್ಬೇಕು. ನಾವು ಏನು ಸುರಾಪಾನ ಮಾಡ್ಬೋದು, ಕಳ್ತನ ಮಾಡ್ಬೋದು, ಸುಳ್ಳು ಹೇಳ್ಬೋದು, ಬ್ರಹ್ಮ ಎಲ್ಲೂ ಹೇಳಪ್ಪ. ನಿಷಿದ್ಧ ಕರ್ಮವನ್ನು ಮಾಡಬಾರ್ದು ಅಂತ ನಮ್ದು ಅದೇ ಅಭಿಪ್ರಾಯ, ಕಾಮ್ಯ ಕರ್ಮವನ್ನು ಮಾಡಬಾರ್ದು ಅನ್ನೋದು ನಮ್ದು ಅದೇ ಅಭಿಪ್ರಾಯ. ನಮ್ಮ ಅಭಿಪ್ರಾಯವನ್ನೇ ನೀವು ಹೇಳ್ತಾ ಇದ್ರೆ ಅದೇನಾಗುತ್ತೆ ಹೇಳೋ, ಶಶ್ರು ನಿರ್ಗಚ್ಚ ಹೋಗ್ಬೋದು. ಶಶ್ರುದ ಅತ್ತೆ ಹೋಗಪ್ಪ ಅಂತ ಹೇಳ್ದಂತೆ. ಇನ್ನೇನೋ ಮುಂಚೆ ಬಿಕ್ಕ ಬಂದಿದ್ದ, ಅವಾಗ ಅತ್ತೆ ಎಲ್ಲೋ ಹೊರಗಡೆ ಹೋಗಿದ್ರು, ಹೊಳೆಗಳೆಲ್ಲ ಹೋಗಿದ್ರು. ಆ ಸೊಸೆ ಇದ್ದೋಳು ಇಲ್ಲಪ್ಪ ಭಿಕ್ಷೆ ಹಾಕಪ್ಪ, ಬಂದಕ್ಕೆ ಮನೆ ಹೋಗಪ್ಪ ಅಂತ ಸೊಸೆ ಕಳ್ಸಿದ್ರು. ಸೊಸೆ ಕಳ್ಸಿ ಹೋಗಿದ್ರೆ ಅಷ್ಟೊತ್ತಿಗೆ ಅತ್ತೆ ಬಂದ್ರು. ಬಾರಪ್ಪ ಏನಪ್ಪ ಏನು ಬಂದ, ಹೀಗೆ ಬಂದಿದ್ದೆ ಅಮ್ಮವರು ಹೋಗಪ್ಪ ಅಂದ್ಬಿಟ್ರು. ನೀನ್ ಅವ್ರು ಯಾರು ನಿಮ್ ಬಾ ಅಂತ ಕರೆದ್ರು. ಕರೆದ್ಬಿಟ್ಟು ಇವಾಗ ಹೋಗು ಅಮ್ಮ, ಅವರೇ ಹೇಳಿದ್ರೆ ಹೋಗು ಅಂತಾರೆ. ಅವ್ಳಿಗೆ ಹೋಗು ಹೇಳೋಕೆ ಅಧಿಕಾರ ಇಲ್ಲ, ನಾವು ನನಗೆ ಬರ್ತೀವಿ ಅಷ್ಟೇ. ಸೊಸೆ ಹೇಳಿದ್ದನ್ನೇ ಅತ್ತೆ ಹೇಳಿದ್ದು, ಅದು ಏನು ನಿಮ್ಗೆ ಅಧಿಕಾರ ಇಲ್ಲ ಅನ್ನೋದನ್ನ ತೋರಿಸ್ಬೇಕು ಅಂತ. ಶಶ್ರೂ ಅನ್ನೋದು ಶಶ್ವಾಹ ನಿರ್ಗಚ್ಚಿ, ಶಶ್ರೂ ನಿರ್ಗಚ್ಚ ಒಂದೇ ಪದ. ಅದು ನಿರ್ಗಚ್ಚ ಇದು ಉಕ್ತಿ, ಹೊರಟೋಗು ಅನ್ನುವಂತಹ ಮಾತಿನಂತೆ, ಅತ್ತೆಯು ಹೊರಟೋಗಪ್ಪ ಅಂತ ಹೇಳಿದಂತಹ ಮಾತಿನಂತೆಯೇ ನಿನ್ನ ಮಾತು ಆ ರೀತಿ ಇದೆ. ಯಾವ ಮಾತು? ನಿಷಿದ್ಧವನ್ನ ಬಿಡಬೇಕು ಅನ್ನೋ ಮಾತು. ನಾವು ಹೇಳ್ತಾನೆ ಹೇಳ್ತಿದ್ಯಾ,
ಕಾಮ್ಯಕರ್ಮ ಮಾಡಬಾರ್ದು ನಾವ್ ಹೇಳೋದನ್ನೇ ನೀನ್ ಹೇಳ್ತಾ ಇದೀಯ ಹೊರತು ಇನ್ನು ಹೊಸದಾಗಿ ಏನು ಹೇಳಿದ್ದಲ್ಲ ಅದು. ಅದನ್ನ ಭವತಃ ಪ್ರಲಾಪ ನಿಷ್ಪ್ರಯೋಜನ. ನೀನು ಹರಟಿದ್ದಿದೆಯಲ್ಲ ಅದನ್ನ ಮಾಡಬಾರ್ದು ಅಂತ. ಆ ಪ್ರಲಾಪ ಅವರಾದ್ರೆ ಹರಟಿದ್ದು, ನಾವಾದ್ರೆ ಹೇಳಿದ್ದು. ಹೆಂಗಿದೆ ನೋಡಿ. ಭವತಃ ಪ್ರಲಾಪ ಅಂತೆ ಅಸ್ಮಾಭಿ ಉಕ್ತ. ನಾವು ಹೇಳಿದ್ದು ನೀನು ಹರಟಿದ್ದು ನೋಡಪ್ಪ, ಭವತೋಕ್ತಿ ನಿನ್ನ ಉಕ್ತಿ ನಿನ್ನ ಪ್ರಲಾಪ ಅನ್ನೋದು. ಪ್ರಲಾಪ ಶಬ್ದಕ್ಕೆ ಹರಟೈತೆ ಅಂದ್ಬಿಟ್ಟು ನಾನು ಹೇಳ್ದನ್ನು ಹೇಳ್ತಾ ಇದೀಯ ಅಂತ. ಒಟ್ಟು ಎರಡಕ್ಕೂ ಅಪಾರಾರ್ಥಕ ಹಂಚ್ಕೋಬೇಕು. ರಾಗದ್ವೇಷಾತಿ ಇಟ್ಕೋಬೇಕಾಗಿಲ್ಲ. ಒಟ್ಟು ಅಭ್ಯುಪಗತಸ್ಯ ಅಭ್ಯುಪಗಮ ಅಂತ ಅರ್ಥ. ಯದ್ ಅಸ್ಮಾಭಿ ಅಭ್ಯುಪಗತಂ ತದೇವ ಭವತಾಪಿ ಅಭ್ಯುಪಗಮ. ನಾವು ಒಪ್ಕೊಂಡಿದ್ದೇನೆ ಒಪ್ಕೊಂಡಿರೋದ್ರಿಂದ ನೀನೇನು ಹೊಸದಂಗೆ ಹೇಳ್ದಂಗೆ ಆಗಲಿಲ್ಲ. ನಿಷಿದ್ಧ ಕರ್ಮ ವಿಷಯಕ್ಕೂ ಕಾಮ್ಯಕರ್ಮ ವಿಷಯಕ್ಕೂ ನಿಮ್ಮ ಅಭಿಪ್ರಾಯ ಸಮಾನ. ಅದನ್ನ ಮಾತ್ರ ತಂದ್ಬಿಟ್ಟು ಅದನ್ನ ಮಾಡದೇ ಇದ್ದದ್ದು, ನಿಷಿದ್ಧ ಕರ್ಮವನ್ನು ಮಾಡದೇ ಇದ್ದದ್ರಿಂದ ನರಕ ಜನ್ಮ ಪ್ರಾಪ್ತಿ ಆಗೋಲ್ಲ. ಕಾಮ್ಯಕರ್ಮ ಮಾಡದೇ ಇದ್ದದ್ರಿಂದ ದೇವಾದಿ ಜನ್ಮ ಪ್ರಾಪ್ತಿ ಆಗೋದಿಲ್ಲ. ನಿತ್ಯ ಕರ್ಮ ಮಾಡ್ತಾ ಇದ್ದು ಬಿಟ್ರೆ ಅವರಿಗೆ ಪ್ರತ್ಯವಾಯ ಬರೋದಿಲ್ಲ. ಹಾಗಾಗಿ ಪ್ರಾಪ್ತಿ ಕರ್ಮವನ್ನು ಅನುಭವಿಸಿ ಮುಗಿಸ್ಬಿಡ್ತಾರ. ಅದರಿಂದ ಜನ್ಮಾಂತರಕ್ಕೆ ಕರ್ಮವಿಲ್ಲದೇನೇ ಮುಕ್ತನಾಗ್ಬಿಡ್ತಾನೆ ಅಂತ ಅವನು ಹೇಳಿದ್ದ. ಕರ್ಮ ಇದ್ದದ್ದೇ ಆ ಕರ್ಮಫಲ ಅನುಭವಿಸಕ್ಕೆ ಜನ್ಮ ತಗೋಬೇಕು. ಕರ್ಮವೇ ಇಲ್ಲಲ್ಲ. ಒಂದೇ ಒಂದು ಕಾಮ್ಯಕರ್ಮವನ್ನು ಮಾಡ್ತಿಲ್ಲ, ಒಂದೇ ಒಂದು ನಿಷಿದ್ಧವನ್ನು ಮಾಡುತ್ತಿಲ್ಲ. ಪ್ರತ್ಯವಾಯ ಪರಿಹಾರ ನಿತ್ಯ ಕರ್ಮ ಮಾಡ್ತಾ ಇದ್ದಾನೆ. ಪ್ರಾರಬ್ಧವನ್ನು ಅನುಭವಿಸಿ ಮುಗಿಸ್ಬಿಡ್ತಾ ಇದ್ದಾನೆ. ಪ್ರಾರಬ್ಧವನ್ನು ಅನುಭವಿಸಿ ಮುಗಿಸಿದ್ರಿಂದ ಪ್ರಾರಬ್ಧ ಇನ್ನು ಜನ್ಮಾಂತರ ಬರಲ್ಲ. ಕಾಮ್ಯವೂ ಇಲ್ಲ, ನಿಷಿದ್ಧವೂ ಇಲ್ಲ, ಜನ್ಮಾಂತರ ಕಾರಣವೇ ಇಲ್ಲ ಅಂತನ್ನಲ್ಲ. ಜನ್ಮಾಂತರ ಕಾರಣ ಇಲ್ಲ ಆಗೋಲ್ಲ ತೋರಿಸ್ತಾರೆ. ಇಷ್ಟ ಹೇಳಿದ್ದು ನಿಷಿದ್ಧ ಕಾಮ್ಯಗಳನ್ನು ಬಿಡ್ಬೇಕು ಅಂತ ಹೇಳಿದಿದೆಯಲ್ಲ, ಅದು ನನಗೂ ನಿನಗೂ ಸಮಾನ ಕಣಪ್ಪ, ಅದನ್ನ ಮಾತ್ರ ತರಬೇಡ ಅಂತ ಹೇಳಿ. ನಿಷಿದ್ಧ ಕಾಮ್ಯೋ ತ್ಯಾಗ ಇಷ್ಟೋ ಯಥಾ ಮಯಾ ನಿತ್ಯಸ್ಯ ಫಲವತ್ವಾಚ್ಯ ಮೋಕ್ಷ ಕರ್ಮಸಾಧನ. ನಿಷಿದ್ಧಕಾಮ್ಯೋತ್ಸಾಹ ಯಥಾ ಮಯಾ ಇಷ್ಟ ತ್ವಯಾಪಿ ಇಷ್ಟ. ನಿಷಿದ್ಧ ಕರ್ಮವನ್ನು ಬಿಡಬೇಕು, ಕಾಮ್ಯ ಕರ್ಮವನ್ನು ಮಾಡಬಾರ್ದು ಅನ್ನೋದು ನನಗೆ ಹೇಗೆ ಇಷ್ಟವೋ ಅದು ನಿನಗೂ ಇಷ್ಟವಾಗಿದೆ. ಇಬ್ಬರಿಗೂ ಸೇಮ್. ಅಲ್ಲಿ ಏನು ವಿವಾದಕ್ಕೆ ಅವಕಾಶವಿಲ್ಲ. ಅದರಿಂದ ಮೋಕ್ಷ ಇಲ್ಲ ಅನ್ನೋದು ನೀನು ಒಪ್ಕೊಂಡೆ, ನಾನು ಒಪ್ಕೊಂಡೆ. ಇನ್ನು ನಿತ್ಯ ಕರ್ಮಕ್ಕೆ ನೀನೇ ಫಲ ಇಲ್ಲ ಅಂತಂತಿದ್ಯಾ. ನಿತ್ಯ ಕರ್ಮಕ್ಕೆ ಮೋಕ್ಷ ಅನ್ನೋ ಹಾಗಿಲ್ಲ. ನೀನು ನಿತ್ಯ ಅಫಲವತ್ವ ಪ್ರತ್ಯವಾಯ ಪರಿಹಾರಕ್ಕಾಗಿ ಮಾಡ್ಬೇಕು ಅಂತಾನೆ. ಪ್ರತ್ಯವಾಯ ಪರಿಹಾರ ಮಾತ್ರವೇ ನಿತ್ಯ ಕರ್ಮಕ್ಕೆ ಫಲ ಅಂತ ನೀವು ಹೇಳುವುದರಿಂದ ಕಾಮ್ಯ ನಿಷೇಧಗಳನ್ನು ಬಿಡುವುದು ಹೇಗೆ ಅನಿಷ್ಟ ಪರಿಹಾರಕ್ಕೋ, ನಿತ್ಯಾನುಷ್ಠಾನವೂ ಹಾಗೆ ಅನಿಷ್ಟ ನಿವಾರಣೆಗೆ ಅಂತ ಆಗತ್ತೆ. ಅವಾಗ ಪ್ರತ್ಯವಾಯ ಅನ್ನೋದು ಅನಿಷ್ಟ ತಾನೆ. ಕಾಮ್ಯ ಮತ್ತು ಪ್ರತಿಸಿದ್ಧ ಹೇಗೆ ಅನಿಷ್ಟ ನಿವಾರಣೆಗೋ, ನಿತ್ಯ ಕರ್ಮವನ್ನು ಮಾಡುದು ಪ್ರತ್ಯವಾಯ ಅನ್ನುವಂಥ ಅನಿಷ್ಟ ಬರುತ್ತೆ. ಅದನ್ನ ಪರಿಹಾರ ಮಾಡ್ಕೊಳ್ಳೋಕೋಸ್ಕರವಾಗಿ ಅಂತ ಆದ್ದರಿಂದ ಮೋಕ್ಷ ಪ್ರಾಪ್ತಿಗೂ ಕಾರಣವಲ್ಲ ನಿತ್ಯ ಕರ್ಮ. ಇನ್ನು ಅನುಭವಿಸೋದು ಪ್ರಾರ್ಥ ಅದು ನಾನು ಒಪ್ಕೊಂಡಿದ್ದೆ. ಹೌದು, ಪ್ರಾರ್ಥ ಕರ್ಮವನ್ನು ಅನುಭವಿಸಿ ಮುಗಿಸ್ಬೇಕಪ್ಪ. ಜ್ಞಾನಿ ಆದ್ಮೇಲೂ ಪ್ರಾರ್ಥ ಉಂಟು ಅನ್ನುವಂಥ ಪಕ್ಷವು ನಾವು ಮಾಡ್ತೀವಿ ವ್ಯವಹಾರ ದೃಷ್ಟಿಯಿಂದ. ಜ್ಞಾನಿಗೂ ರೋಗ ರುಜಿನಾದಿಗೂ ಬರುತ್ತೆ. ಜ್ಞಾನಿಗಳಿಗೂ ಕೂಡ ಸ್ಥಾನಮಾನಾದಿಗೂ ಸಾಮಾಜಿಕ ಸಿಗಬಹುದು. ಯಾರೋ ಬಂದ್ಬಿಟ್ಟು ಪುಣ್ಯಾತ ನಮ್ಮ ಇವರಿಗೆ ಗುರು ಕಾರ್ ಕೊಡ್ತೀನಿ, ಕಾರ್ ಕೊಟ್ಟು ಹೋಗ್ಬಿಡ್ಬೋದು. ಅದು ಪುಣ್ಯ ಫಲ ಅಂತ ನೀವು ಅನ್ನೋದು. ಅದು ನಾವು ಹೇಳ್ತೀವಿ ಪ್ರಾರಬ್ಧ ಫಲ ಅಂತ ಹೇಳ್ತೀವಿ. ಜ್ಞಾನಿಗೆ ಏನಾದ್ರು ಕೈಕಾಲು ನೋವು ಬಂತು ಅಥವಾ ಇನ್ನೇನೋ ತೊಂದರೆ ಬಂತು, ಗಂಟು ನೋವು ಬಂತು, ಪ್ರಾರಬ್ಧ. ಆತ್ಮಜ್ಞಾನಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಲ್ವಾ. ರಮಣ ಮಹರ್ಷಿಗಳು ಕ್ಯಾನ್ಸರ್ ಪ್ರಾರಬ್ಧವೇ ಹೊರತು ಅದು ಇದಲ್ಲ. ಜ್ಞಾನ ಏನು ಅನ್ಕೊಂಡ ನೀನು, ಜ್ಞಾನ ಸತ್ತೋಗೋದೇ ಇಲ್ಲ. ಅವನು ಸತ್ತೋಗೋದಿಲ್ಲ. ಬ್ರಹ್ಮ ಅವನು ಸಾಯ್ದೆ ಆದ್ಮೇಲೆ ಮತ್ತೆ ನೀನ್ ಜನ ಅಂತ ಬಂತವನಿಗೆ ಪ್ರಾರಬ್ಧ ನೋಡೋದು.
ಪ್ರಾರಬ್ಧ ಶಬ್ದಕ್ಕೆ ಅರ್ಥ ಏನೋ ಪ್ರಾರಬ್ಧ ಅಂದ್ರೆ ಪ್ರಕೃತಿ ಆರಬ್ಧಂ ಫಲ ಕೊಡೋಕೆ ಆರಂಭವಾಗಿರೋ ಪ್ರಾರಬ್ಧ ಸತ್ಯ ಪ್ರಾರಬ್ಧ ಇಲ್ಲ. ಪ್ರಾರಬ್ಧ ಶಬ್ದವೇ ಪ್ರಕೃತಿ ಆರಬ್ಧಂ ಪ್ರಾರಬ್ಧಂ ಬದುಕಿರುವಾಗ ಶುರುವಾಗಿರೋದು. ಬಿಟ್ಟ ಬಾಣದಂತೆಯೇ ಕೊಲಾದ ಚಕ್ರದಂತೆ ಕೈ ಬಿಟ್ಬಿಟ್ಟು ತಿರ್ತಾ ಇರುತ್ತೆ. ಫ್ಯಾನ್ ಆಫ್ ಮಾಡಿದ್ಮೇಲೆ ಹೋಗ್ತಿರುತ್ತಲ್ಲ, ಹಾಗೆ ಫಲ ಕೊಡೋಕೆ ಶುರು ಆಗಿರೋ ಪ್ರಾರಬ್ಧ. ಸತ್ ಮೇಲೆ ಪ್ರಶ್ನೆ ಬರೋದು. ಸತ್ಯ ಪ್ರಾರಬ್ಧ ಮುಗೀತು, ಸತ್ಯ ಪ್ರಾರಬ್ಧ ಕಂಟಿನ್ಯೂ ಆಗಲ್ಲ. ಇನ್ನು ಪ್ರಾರಬ್ಧ ಶಬ್ದಕ್ಕೆ ಅರ್ಥ ಹಾಗೆ. ಅಮರ್ತ್ಯೋ ಸತ್ಯಜ್ಞಾನಿ ಎಲ್ರಿಗೂ ಪ್ರಾರ್ಥ ಅಷ್ಟೇ. ಅಪಮೃತ್ಯ ಸತ್ತೋದು ಪ್ರಾರ್ಥ ಅಂತ ಅನ್ಬೇಕು. ಪ್ರಾರ್ಥನೆ ಫಲ ಕೊಡೋದು ಅಂತ ಅಲ್ಲ. ಪ್ರಾರ್ಥ ಫಲ ಕೊಡೋದು ಪ್ರಾರ್ಥನೆ. ಮೂಟ ತಂದ್ಬಿಟ್ಟಿದ್ದಾನೆ. ಆ ಮೂಟೆಯಲ್ಲಿ ಕಾಲ್ ಭಾಗನೋ ಅರ್ಧ ಭಾಗನೋ ಮುಗಿಸಿದೆ. ಇದು ಅರ್ಧ ಭಾಗ ಮುಗಿಸ್ಬೇಕು ಅಷ್ಟೇ ಇರ್ತಾರೆ. ಮಧ್ಯದಲ್ಲೇ ಏನೋ ಆಕ್ಷೇಪ ಹೋಗಂದ್ರೆ ಅಲ್ಲಿಗೆ ಅರ್ಧ ಮುಗಿತ್ತು, ಮುಕ್ಕಾಲ ಮುಗಿತ್ತು, 99 ಭಾಗ ಮುಗಿತಿದ್ದ ಸರ್. ಯಾಕಂದ್ರೆ ಫಲದಿಂದ ನಾವು ಊಹೆ ಮಾಡೋದ್ರಿಂದ ಆತ್ಮಜ್ಞಾನವು ಪ್ರಾರ್ಥಕದಿಂದ ಆಗತ್ತೆ ಅಂತ ಹೇಳ್ಬೋದು. ಆತ್ಮಜ್ಞಾನ ಆಗ್ಬೇಕು, ನಿಮ್ಗೆ ಪ್ರಾರ್ಥ ಇತ್ತು ಅಂತ ಜ್ಞಾನ ಆದ್ಮೇಲೆ ಹೇಳಿದ್ರೆ ಅದ್ಗಳೇ ಅವನ ಪ್ರಾರ್ಥ ಇತ್ತಪ್ಪ ಆತ್ಮಜ್ಞಾನ ಆಗ್ಬೇಕು ಅಂತ. ರಾಮಕೃಷ್ಣ ಪರಮಹಂಸರಿಗೆ ತತ್ವಜ್ಞಾನ ಆಗ್ಬೇಕು ಪ್ರಾರ್ಥ ಇದ್ದ ಹೆಂಗೆ ಅರ್ಗಳಿರ್ತೀರ ನೀವು? ನಮ್ಗೆ ಏನಾಗುತ್ತೆ, ಪುರುಷ ಪ್ರಯತ್ನ ಜಾಗ ಇರಲ್ಲ ಅನ್ನೋ ದೃಷ್ಟಿಯಿಂದ ಪ್ರಾರ್ಥ ಅಂತ ಜ್ಞಾನ ಅನ್ನೋ ಪುರುಷ ಪ್ರಯತ್ನ. ಆದ್ರೆ ಆ ಜ್ಞಾನಕ್ಕಾಗಿ ಪ್ರಯತ್ನ ಪಡೋದು, ಆ ಜ್ಞಾನ ಸಕ್ಸಸ್ ಆಗೋದು, ಅದು ಪ್ರಾರ್ಥಕ ಮಧ್ಯೆ ಸೇರಿದ್ದು ಅಂತ ವಾದ ಮಾಡಿದ್ರೆ ಅದು ಅನುಗಳಕ್ಕಾಗಲ್ಲಪ್ಪ. ಶಂಕರಾಚಾರ್ಯ ಉಪದೇಶ ಅಂತ ಹೇಳಿದ್ದಾರೆ. ನೀವು ಅಕಸ್ಮಾತ್ ತತ್ವಜ್ಞಾನವೂ ಆಗೋದು ಪ್ರಾರ್ಥನೋ. ಯಾಕಂದ್ರೆ ಎಲ್ಲ ಆಮೇಲೆ ನಾನು ಹೇಳೋದ, ಮುಂಚೆ ಏನು ಹೇಳೋದಲ್ಲ. ಆಮೇಲೆ ಹೇಳುವಾಗ ತತ್ವಜ್ಞಾನವಾಯ್ತು ಅಂದ್ರೆ ಅವನಿಗೆ ಪ್ರಾರ್ಥ ಆಯ್ತು ತತ್ವಜ್ಞಾನ ಆಗ್ಬೇಕು ಅಂತ, ಅದಕ್ಕೆ ತತ್ವಜ್ಞಾನವಾಯ್ತು ಅಂತ ಒಬ್ಬನಂದ್ರೆ ಅವನ ಎಫೆಕ್ಟೇ ಇಲ್ವ ಅಂದ್ರೆ ವಿಚಾರ ಮಾಡ್ಬೋದು. ಆ ವಿಚಾರ ಮಾಡೋದು ಪ್ರಾರ್ಥಕ ಬಂದ ಸೇರಿತ್ತು ವಿಚಾರ ಮಾಡ್ಬೇಕು ಅಂತ. ಆಮೇಲೆ ತಾನೆ ಹೃದಯಾಭಿಷೇಕನ ಎಂತ ಗ್ರಹಚಾರ ಇದು. ರುದ್ರಾಭಿಷೇಕ ಮುಖ್ಯ ಹಿಂಗಾಗತ್ತೋ. ಅದೇ ಮೋಕ್ಷಾಸ್ತ್ರರು ಆ ಊರು ಎಂಬುದ ಅವ್ರು ಹೇಳ್ತಾರಪ್ಪ, ಅವ್ರ ಗೊತ್ತ ತಂದೆ ಅಚ್ಚ ಮಾಡ್ತಾ ಇದ್ದಿದ್ರೆ ಅವ್ರು ಮಾಡಿದ್ದಾರೆ. ಅವ್ರ ಅನ್ಕೋಬೇಡಿ, ಹಿಂದಿದ್ದನ್ನೇ ನಾನು ಸಂಜೆ ಇಷ್ಟಪಡ್ತೀನಿ. ಆ ಹುಚ್ಚ ಅಂತಾರೆ. ಅವ್ರಿಗೂ ಗೊತ್ತಿತ್ತು, ಅವ್ರಿಗೂ ಗೊತ್ತಿತ್ತು, ಅವರು ಅದನ್ನ ಹೇಳಿದ್ದಾರೆ ಅಂತ ಮತ್ತೆ ಅವನಿಲ್ಲ ಆಶ್ರದ್ಧೆ ಇರ್ಬೋದು. ನಮ್ಗೆ ಆಗಿಲ್ಲ, ನಮ್ಗೆ ಆಶ್ರದ್ಧೆ. ನಾವು ಹಾಗೆ ಅನ್ಕೊಂಡಿಲ್ಲ. ನಾವು ಅನಾದಿಗಾಲದಿಂದ ವೃದ್ಧಾಭಿಷೇಕ ಬೇರೆ ಮಾಡ್ತಾ ಇದ್ದೀವಿ. ವೃದ್ಧಾಭಿಷೇಕವೇ ಆಗ್ಬೇಕು ಅಂತಿಲ್ಲ, ಯಾವ ಪೂಜೆ ಮಾಡಿದ್ರು ಸಂಸ್ಕೃತಿ ಎಷ್ಟು ಹೇಳೋ. ಏನ್ ಮಾಡಿದ್ರೆ ಇಲ್ಲಿ ಒಟ್ಟು ಮೇಲೆ ಏನೇ ಅವರು ನಿತ್ಯ ಕರ್ಮವೇ ಅಲ್ಲ ಇವರಿಗೆ. ಬ್ರಹ್ಮಚಾರಿಗೆ ನಿತ್ಯ ಕರ್ಮ ಮೋಕ್ಷಕ್ಕಾಗಿ ಎಲ್ಲೂ ಶಾಸ್ತ್ರ ಅದೇ ಹೇಳಿದ್ರು. ನಾ ಶಿವಶಂ ಮೋಕ್ಷದ ಕರ್ಮ ಇದೇ ರಕ್ತ ಕಥಂಚನ ಅದಕ್ಕೆ ಹೇಳಿದವ್ರಪ್ಪ. ಪ್ರಾರ್ಥನೆ ಮೋಕ್ಷ ಆದ್ರೆ ಮೋಕ್ಷ ಆದ್ಮೇಲೆ ಹೇಳೋದು. ಆಮೇಲೆ ಗಡ್ಡ ಪ್ರಾರ್ಥನೆ ಮೋಕ್ಷ ಆದ್ರೆ ಈಗ ಅರ್ಥ ಆಗಲ್ಲ. ಪ್ರಾರ್ಥನೆ ನೇರ ಮೋಕ್ಷ ಆಗ್ತಿಲ್ಲ. ಪ್ರಾರ್ಥವು ಪ್ರಾರ್ಥಕಮ್ಮ ನಾವು ಊಹೆ ಮಾಡಿದ್ರೆ ಫಲದಿಂದ ಊಹೆ ಮಾಡಿದ ಪ್ರಾರ್ಥಕ್ಕೆ ಕಿಮ್ಮತ್ತಿಲ್ಲ. ಏನ್ ಪ್ರಯೋಜನ? ಫಲದಿಂದ ಊಹೆ ಮಾಡಿದಾದ್ಮೇಲೆ ಆದ್ಮೇಲೆ ಹೇಳ್ಬೇಕು. ಅರ್ಥ ಇಲ್ಲ. ಫಲದಿಂದ ಊಹೆ ಮಾಡಿದಲ್ಲ ಆತ್ಮಜ್ಞಾನ ಆಗುತ್ತೆ.
ಊಟ ಮಾಡುದು ಹೊಟ್ಟೆ ತುಂಬತ್ತೆ, ಪದ್ಯಗಳು ಪ್ರಾರ್ಥನೆ ಹೊಟ್ಟೆ ತುಂಬುತ್ತೆ ಅಂತ ಹೇಳ ಪ್ರಯತ್ನ ಪ್ರತ್ಯಕ್ಷ ಎಲ್ಲಿ ಕ್ರಿಯಾಫಲ ಸಂಬಂಧ ಪ್ರಾರ್ಥಕಲ್ಪನೆ ಮಾಡ್ಬೇಕಾಗಿಲ್ಲ ಅಂತ ಸ್ಪಷ್ಟ ಹೇಳ್ತಾರೆ. ಎಲ್ಲಿ ಕ್ರಿಯೆಗೂ ಫಲ ಸಂಬಂಧ ಸಿಗೋಲ್ವೋ ಅಲ್ಲಿ ಪ್ರಾರ್ಥಕಲ್ಪನೆ ಮಾಡ್ಬೇಕು ಹೊರತು ನೀನೇನು ಅಡಿಗೆ ಮಾಡೋದು ಪ್ರಾರ್ಥ ಆಯ್ತು, ಅಡಿಗೆ ಮಾಡ್ತಾ ಇದ್ದಾರೆ, ಊಟ ಮಾಡೋ ಪ್ರಾರ್ಥ ಊಟ ಮಾಡ್ತಿದ್ದಾರೆ, ಒಟ್ಟು ಮಾಡೋದು ಹುಚ್ಚ ಪ್ರಾರ್ಥ ಚಂದ ಚಂದ 10 ಜನ ಒಬ್ರು ಬಹಳ ಒಬ್ಬರಿಗೆ ಚಂದ ಇಲ್ಲ ಅಂತಾನೆ, ಅವ್ರು ಚಂದ ಅದೇ ಅಡಿಗೆ ಅವರ ಅನಿಸಿಕೆ, ಪ್ರಾರ್ಥ ಅಲ್ಲ. ಅದನ್ನ ಪ್ರಾರ್ಥ ನೀನ್ ತಪ್ಪಿಸ್ಕೊಂಡು ಹೇಳ್ತಿದ್ಯಾ. ಒಪಿನಿಯನ್ ಬೇರೆ, ಪ್ರಾರ್ಥ ಬೇರೆ, ಅನಿಸಿಕೆ ಅಭಿಪ್ರಾಯ. ಪ್ರಾರ್ಥ ಕಲ್ಪನೆ ಅತಿಯಾಗಿ ಮಾಡೋದಿದೆಯಲ್ಲ, ಅದು ಅತಿರೇಕ ಜನ ತಿಕ್ಕೋಲ್ಲ ರುದ್ರಾಕ್ಷಿಯಿಂದ. ಅದು ಅತಿರೇಕ ಜನ್ಮಂತಾನೆ ಅದು. ಇದು ಪ್ರಾರ್ಥ ಕಲ್ಪನೆ ಅಲ್ಲ, ಹುಚ್ಚು ಕಲ್ಪನೆ ಅಂತಾರೆ. ಯಾರು ಇದನ್ನು ಪ್ರಾರ್ಥ ನಮ್ಮಲ್ಲಿ ಹಿಂದಿಂದ ಹೇಳ್ಕೊಂಡ್ ಬಂದಿಲ್ಲ. ಇರ್ಲಿ, ಒಟ್ಟು ನಿತ್ಯ ಫಲವತ್ವಾತ್, ನಿತ್ಯ ಕರ್ಮಕ್ಕೆ ಫಲವೇ ಇಲ್ಲ ಅಂತ ಅವರು ಒಪ್ಕೊಂಡಿಲ್ಲ. ಯಾಕೆ ನಿತ್ಯ ಕರ್ಮ ಪ್ರತ್ಯಯ ಪರಿಹಾರಕ್ಕೆ ಅಂತ ಹೇಳ್ತಾರೆ. ಪ್ರತ್ಯಯ ಪರಿಹಾರ ಅನ್ನೋದು ಆ ಕರ್ಮಕ್ಕೆ ಸಂಬಂಧ ಇಟ್ಟದ್ದಾದ್ಮೇಲೆ ಮೋಕ್ಷ ಫಲ ಆಗೋದಿಲ್ಲ. ನಮೋ ಮೋಕ್ಷ ಕರ್ಮ ಸಾಧನ ಇದು ಸಿದ್ಧಾಂತ. ಯಾವ ಪ್ರಾರ್ಥ ಕರ್ಮದಿಂದಲೂ ಮೋಕ್ಷ ಆಗಲ್ಲ, ಸಂಚಿತ ಕರ್ಮದಿಂದ ಆಗಲ್ಲ, ಆಗಾಮಿ ಕರ್ಮದಿಂದ ಆಗಲ್ಲ. ಅವನ ವಿಚಾರ ವಿವೇಕ ಅನುಭವದಿಂದ ಜ್ಞಾನದಿಂದಲೇ ಅಜ್ಞಾನ ಹೋಗಿ ಮೋಕ್ಷವಾಗೋದೇ ಹೊರತು ಇವನ ಪ್ರಯತ್ನವೇ. ಅಜ್ಞಾನ ಕಳ್ಕೊಳ್ಳೋದು ಇವನ ಪ್ರಯತ್ನ, ಅಜ್ಞಾನ ಕಳ್ಕೊಳ್ಳೋ ಮಾಡೋ ವಿಚಾರ ವಿವೇಕ ಇವನ ಪ್ರಯತ್ನ. ಏನಪ್ಪ ನಾವು ಸಮಾಧಾನ ಹೇಳ್ತೀವಿ, ಇಷ್ಟೆಲ್ಲಾ ವಿಚಾರ ವಿವೇಕ ಮಾಡಿದ್ರು ಕೂಡ ಗೊತ್ತಾಗ್ತಿಲ್ವಲ್ಲ, ಅದು ಯೋಗ ಭ್ರಷ್ಟ ವಿಚಾರ ಹೇಳಿದಲ್ಲ ಅರ್ಜುನ. ಅವಾಗ ಸಮಾಧಾನ ಜನ್ಮಾಂತ ಕಲ್ಪನೆ ಒಂದು. ಕೆಲವು ಜನ ವಿಚಾರ ಮಾಡೋಕ್ಕೆ ಆಗೋದಿಲ್ವಲ್ಲ ಅನ್ನುವಂತಹ ವಿಷಯ ಬಂದಾಗ ಸಂಸ್ಕಾರವಿಲ್ಲ ಅಂತಃಕರಣದಲ್ಲಿ, ಆ ಸಂಸ್ಕಾರಕ್ಕೆ ಕರ್ಮಯೋಗಾದಿಗಳಾಗಿಲ್ಲ ಅಂತ ಪರಂಪರೆ ಹೇಳ್ಬೋದು. ಕರ್ಮಯೋಗದಿಂದ ಚಿತ್ತ ಶುದ್ಧಿ ಆಗುತ್ತೆ, ಭಕ್ತಿ ಯೋಗದಿಂದ ಚಿತ್ತೀಕಾಕೃತಿ ಬರುತ್ತೆ ಅನ್ನೋದನ್ನ ಶಾಸ್ತ್ರವಾಕ್ಯ ನಾವು ಒಪ್ಕೋಬಹುದು. ಶಾಸ್ತ್ರ ಪ್ರಸ್ತುತ ಪ್ರಮಾಣ. ಚಿತ್ತೀಕಾಕೃತಿ ಬರೋದಕ್ಕೆ ಉಪಾಸನೆಯೇ ಸಾಧನ, ಚಿತ್ತ ಮಲ ಹೋಗೋದಕ್ಕೆ ಕರ್ಮಯೋಗವೇ ಸಾಧನ. ಓಕೆ, ನಾತ ವಿಪ್ರತಿಪತ್ತಿ ಸ್ಮಾಕಂ, ಇಲ್ಲಿ ನಮಗೆ ವಿಪ್ರತಿಪತ್ತಿ ಏನಿಲ್ಲ. ಒಂದು ಮಾತ್ರಕ್ಕೆ ಮೋಕ್ಷವನ್ನು ಕರ್ಮಫಲವಾಗಿ ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಯಾವ ಕರ್ಮಕ್ಕೂ ಫಲವಾಗಿ ಮೋಕ್ಷ ಬರೋದಿಲ್ಲ. ಏವಂತಾವತ್ ಸಿದ್ಧತ್ವ ಇತಿ ಪಕ್ಷ ನಿರಸ್ತಃ ಅಯಂ. ಕಲ್ಲು ಹಾಕಿದ್ದಾಯ್ತು, ಒಗದದ್ದಾಯ್ತು ಅಂತ ಅವ್ರು ಹೇಳಿದ್ನಲ್ಲ ಪೂರ್ವಪಕ್ಷಿ. ಮುಕ್ತಿ ಸಿದ್ಧತ್ವ ಜ್ಞಾನ ತ್ವತ್ವ ಕರೋತಿ ಕಿಮ್ ಅಂತಂದ. ಅದೇ ಅಡುಗು ಬುದ್ಧಿದ್ದು ಮಾತಾಡೋಣ. ಮುಕ್ತಿಯು ಕರ್ಮದಿಂದ ಸಿದ್ಧವಾಗಿರುವುದರಿಂದ ಅಂತ ಏನು ಪೂರ್ವಪಕ್ಷಿ 9ನೇ ಶ್ಲೋಕದಿಂದ ಶುರು ಮಾಡ್ಕೊಂಡ, ಆ ಪಕ್ಷವನ್ನ ತಳ್ಳು ಹಾಕಿದ್ದಾಯ್ತು, ಹೊಸದದ್ದಾಯ್ತು. ಒಗೆಯೋದು ಅಂತ ಅಲ್ಲ, ಒಗೆಯೋದಕ್ಕೆ ಎಸೆಯೋದನ ಹಾಕ. ಪಾರ್ಥಾರಿಯಂ ಗಿಡ ಬೆಳೆದಿದ್ದೆ, ಎಸೆಯೋಗಳಿಗೆ. ಅಲ್ಲೇ ಮಲ್ಲಿಗೆ ಗಿಡ ಪಕ್ಕ ಪಾರ್ಥಾರಿಯಂ ಗಿಡ, ನೀನು ಕಳೆ ಗಿಡ ಬೆಳೆದಿದ್ದೆ, ಏನಿವೆ ಕಿತ್ತಲ್ಲ, ಕಿತ್ಬಿಟ್ಟು ಕ್ಲೀನಾಗಿ ಕೊಚ್ಚಿ ಕೊಟ್ಟು ಗೊಬ್ಬರ ಗಿಡ ಹಾಕಿ ನೀರು ಹಾಕು, ಚೆನ್ನಾಗಿ ನಾಳೆ ಮಲ್ಲಿಗೆ ಹೂ ಬರುತ್ತೆ, ಅಭಿಷೇಕ ಬೇಕಾಗುತ್ತೆ ಅಂತ ಹೇಳ್ತಾರೆ. ಅಧುನಾ ಸರ್ವಕರ್ಮ ಪ್ರವೃತ್ತಿ ಹೇತು ನಿರೂಪಣೇನ ಯಥಾವಸ್ಥಿತ ಆತ್ಮವಸ್ತು ವಿಷಯ ಕೇವಲ ಜ್ಞಾನ ಮಾತ್ರದೇವ. ಸಕಲ ಸಂಸಾರ ಅನರ್ಥ ನಿವೃತ್ತಿ ರೀತಿ ಇಮಂ ಪ್ರತ್ಯಂ ಬರ್ಹಿತು ಕಾಮಃ. ಆಹಾ, ಇನ್ನು ಈಗ ಅಥಾನ ಇನ್ನು ಅದನ್ನಂದ್ರೆ ಈಗ ಎಲ್ಲಾ ತರಹ ಕರ್ಮ, ಲೌಕಿಕ ಕರ್ಮ ಇರ್ಬೋದು, ಶಾಸ್ತ್ರೀಯ ಕರ್ಮ ಇರ್ಬೋದು, ದೈಹಿಕ ಕರ್ಮ, ಐಂದಿಕ ಕರ್ಮ, ಮಾನಸಿಕ ಕರ್ಮ, ಎಷ್ಟು ತರಹ ಕ್ರಿಯಾ ಮಾತ್ರ ಇದೆಯೋ, ಚೇಷ್ಟಾ ಮಾತ್ರ ಇದೆಯೋ, ಆ ಎಲ್ಲಾ ಕರ್ಮದ ಪ್ರವೃತ್ತಿ ತೊಡಗು ಅಂದ್ರೆ ಪ್ರವೃತ್ತಿ ತೊಡಗೋದು. ಆ ತೊಡಗುವುದಕ್ಕೆ ಹೇತು ಏನೋ ಕಾಮ ಕರ್ಮ, ಕಾಮ ಅಜ್ಞಾನ. ಕರ್ಮವೇ ಕರ್ಮಕ್ಕೆ, ಎಲ್ಲಾ ತರಹದ್ದಾದ ಕರ್ಮಕ್ಕ ಪ್ರವೃತ್ತಿಗೆ ಕಾಮ ಅಜ್ಞಾನವೇ ಕಾರಣ. ಅದರ ನಿರೂಪಣೆ ಗೊತ್ತಪಡಿಸೋದು. ಜ್ಞಾನದಿಂದಲೇ ಕಾಮದಿಂದಲೇ ಕರ್ಮವೇ ಹೊರತು ಕರ್ಮ ಕಿಂಪರಂ ಕರ್ಮತ್ವ ಜಡಂ. ಮೂರ್ಖ ಮಾಡ್ಬೇಕು ಅಷ್ಟೇ ಕರ್ಮನ. ವಿವೇಕಿ ಅದು ಖಂಡಿತ ಕರ್ಮ ಮಾಡಬೇಕು. ಯಾವ ಕರ್ಮವನ್ನು ಅಷ್ಟೇ ಮಾಡ್ಬೋದು.
ಆ ಮೂರ್ಖತರ ಇದನ್ನು ಕರ್ಮ ಮಾಡೋದು. ಕರ್ಮ ಮಾಡೋ ಸ್ವಭಾವವೇ ಅಲ್ಲ ನಂದು, ಕರ್ಮ ಮಾಡೋನೇ ಅಲ್ಲ, ನಿಷ್ಕ್ರಿಯಾತ್ಮ ಸ್ವರೂಪ. ಕರ್ಮ ಮಾಡ್ತಿದ್ದೆ ಹುಚ್ಚ ಅಂತಾರೆ. ಕರ್ಮ ಮಾಡೋ ಅಷ್ಟು ಊರ್ಕೊಂಡ್ಬಿಟ್ಟಿದೆ ಕರ್ಮ ವಾಸನೆ ಊರ್ಕೊಂಡಿದ್ರಿಂದ ಕರ್ಮ ಮಾಡಬೇಕು ಅಂದ್ರೆ ಮಹಾಪ್ರಾಣ. ನಿಜವಾಗಿ ನಮ್ಮ ಸ್ವಭಾವ, ನಮ್ಮ ಸ್ವಲ್ಪ ನಿದ್ದೆಯಲ್ಲಿದ್ದಾಗ ಹೇಗಿರೋರು ಹಾಗೆ ಇರೋದು. ಸುಷುಪ್ತರಾಗಿದ್ದಾಗ ಯಾವ ಕರ್ಮ ಸಂಬಂಧ, ಯಾವ ಇದು ಫಲ ಸಂಬಂಧ, ಏನು ಅನಾತ್ಮ ಸಂಬಂಧವೇ ಇಲ್ಲ. ಹಾಗೆ ಸಮಸ್ತ ಕರ್ಮಗಳಲ್ಲಿ ತೊಡಗುವುದಕ್ಕೆ ಕಾರಣ ಕಾಮ ಅಜ್ಞಾನ. ಅದನ್ನ ನಿರೂಪಣೆ ಮಾಡೋದ್ರಿಂದ ಗೊತ್ತುಪಡಿಸೋದು, ಅದನ್ನು ಗೊತ್ತು ಮಾಡೋದ್ರ ಮೂಲಕ ಆ ಪ್ರಕಾರ ಸಿದ್ಧಿಯ ಅದರ ಮೂಲಕ ಯಥಾವಸ್ಥಿತ ಅಂದ್ರೆ ಇದ್ದಿದ್ದಾಗಿರುವ ಅಂತ. ಯಥಾವಸ್ಥಿತ ಅಂದ್ರೆ ಪರಮಾರ್ಥ, ನಿಜದಿದ್ದ ಆಗಿರುವ ಆತ್ಮವಸ್ತು, ಪರಮಾರ್ಥ ವಸ್ತು, ನಮ್ಮ ನಿಜ ಸ್ವರೂಪ, ಅದನ್ನ ವಿಷಯ ಮಾಡಿಕೊಂಡ ಕೇವಲವಾದ ಜ್ಞಾನ ಅಂದ್ರೆ ಕರ್ಮೋಪಾಸನೆಯ ಹಂಗಿಲ್ಲದ ಜ್ಞಾನ ಅಂತ. ಜ್ಞಾನಕ್ಕೆ ಕೇವಲ ಅಂತ ಹಾಕಿದ್ರೆ ಭರ್ತ ಪ್ರಪಂಚರು ಉಪಾಸನಾ ಸಹಿತವಾದ ಜ್ಞಾನ ಅಂತಾರೆ, ಕರ್ಮ ಸಹಿತವಾದ ಜ್ಞಾನ ಅಂತ ಅಲ್ಲ. ಉಪಾಸನೆಯೂ ಬೇಡ, ಕರ್ಮವೂ ಬೇಡ, ಕೇವಲ ವಸ್ತುನಿಷ್ಠವಾದ ಪರಮಾರ್ಥ ಸ್ವರೂಪನಿಷ್ಠವಾದ ಜ್ಞಾನ ಏನಿದೆ ಸರಿ. ಜ್ಞಾನ ಮಾತ್ರ ಅದೇ, ಅಲ್ಲಿ ಮಾತ್ರ ಶಬ್ದ ಹಾಕಿದ್ರು, ಏವ ಶಬ್ದನೂ ಹಾಕಿದ್ರು, ತನ್ಮಾತ್ರ ಅದೇ ಅಟ್ಟಬಾತದಿಂದಲೇ ಸಕಲ ಸಂಸಾರ ಅನರ್ಥ ನಿವೃತ್ತಿ. ಎಷ್ಟು ಪ್ರಕಾರದಾದ ಸಂಸಾರವೆಂಬ ಅನರ್ಥ ಉಂಟೋ ಅದೆಲ್ಲವೂ ತೊಲು ಹೋಗುತ್ತೆ, ಇನ್ನೇನೂ ಉಳಿಯಲ್ಲ. ಕನಸಿನಲ್ಲಿ ಆವಲ ಮೇಘ ಸುತ್ಕೊಂಡ್ಬಿಟ್ಟಿತ್ತು, ಕಳ್ಳರು ಕಾಕರೆಲ್ಲ ಬಂದ್ಬಿಟ್ಟು ನಮ್ಮನೆ ಹೊಡಿತಿದ್ದು ಬಡಿತಿತ್ತು. ಎಷ್ಟು ತರ ಕುಯ್ಯೋ ಮರ್ರೋ ಕಿಚ್ಕೊಳ್ತಾ ಇದ್ರು ಕೂಡ ಎಷ್ಟೆತ್ ಕೂಡಲೇ ಏನಾಗತ್ತೆ, ಎಲ್ಲ ಹಾವುಗಳು ಹೋಯ್ತು, ಕಳ್ಳರು ಹೋಯ್ತು, ಎಲ್ಲ ಕಷ್ಟ ಹೋಯ್ತು, ಎಲ್ಲೂ ಹೋಯ್ತು. ಹಂಗೆ ತತ್ವಜ್ಞಾನವಾಗುತ್ತಲೇ ಮುಕ್ತನಾಗ್ಬಿಡ್ತಾನೆ, ಕೃತಕೃತ್ಯನಾಗ್ಬಿಡ್ತಾನೆ. ಹಾಗಾಗಿ ಸಕಲ ಎಲ್ಲಾ ಸಂಪೂರ್ಣ ಸಂಸಾರದ ಅನರ್ಥ ನಿವೃತ್ತಿ ಆಗತ್ತೆ. ಜ್ಞಾನ ಮಾತ್ರದೇವ ಮಾತ್ರ ಸ್ಫೂರ್ತಿಯ ಮತ್ತು ಏವನಿಕಾರ ಅವಧಾರಣ ಅಸ್ಮಾತ್ಮಂದಲೇ ಆಗತ್ತೆ ಎಂಬ ತಮ್ಮ ಪಕ್ಷ ಉಂಟಲ್ಲ, ಇಮಂ ಪಕ್ಷ ತಕೀಯಂ ಪಕ್ಷಂ, ಅದನ್ನ ನಡಹಿತು ಕಾಮ ಗಟ್ಟಿಪಡಿಸ್ಬೇಕು, ಇದನ್ನು ಚೆನ್ನಾಗಿ ಊರಿಸ್ಬೇಕು, ಇದೇ ನಿಜವಾದ ಸರಿಯಾದ ಪಕ್ಷ ಅಂತ ತೋರಿಸ್ಬೇಕು ಅಂತ ಹೇಳಿ ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ. ಇಹಚ ಇದಂ ಪರೀಕ್ಷತೆ ಹೇಳ್ಬಿಟ್ಟು ಇನ್ನು ಇದನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಏನ್ ಪರೀಕ್ಷೆ ಮಾಡ್ತಾರೆ? ಕಿಂ ಯಥಾ ಪ್ರತಿಸಿದ್ಧೇಷು ಯಾದೃಚ್ಛಿಕೇಷು ಚ ಕರ್ಮಸು ಸ್ವಾಭಾವಿಕ ಸ್ವ ಆಶಯೋತ್ಥ ನಿಮಿತ್ತವಶಾದೇವ ಇದಂ ಹಿತಂ ಇದಮಹಿತಮಿತಿ ಪರಿಕಲ್ಪ್ಯ ಮೃಗತಸ್ತಿಕೋದಕ ಪಿಪಾಸುರಿವ ಲೌಕಿಕ ಪ್ರಮಾಣ ಸಿದ್ಧಾನ್ಯೇವ ಸಾಧನಾನಿ ಪಾದಾಯ ಹಿತ ಪ್ರಾಪ್ತಯೇ ಅಹಿತ ನಿರಾಸಾಯ ಚ ಸ್ವಯಮೇವ ಪ್ರವರ್ತತೆ ನಿವರ್ತತೆ ಚ ತಥೈವ ಅದೃಷ್ಟಾರ್ಥೇಷು ಕಾಮ್ಯೇಷು ನಿತ್ಯೇಷು ಚ ಕರ್ಮಸು ತುಂಬ ಅನ್ಯದೇವ ತತ್ತ ಪ್ರವೃತ್ತಿ ನಿವೃತ್ತಿ ನಿಮಿತ್ತಮಿತಿ. ಲೋಕದ ದುಷ್ಟ ಪ್ರಯೋಜನಕ್ಕಾಗಿರ್ತಕ್ಕಂತಹ ಕರ್ಮಗಳಲ್ಲಿ ಯಾವ ರೀತಿ ಸ್ವಾಭಾವಿಕವಾಗಿ ಇರ್ತಾರೋ ಅದೇ ರೀತಿ ಅದೃಷ್ಟಾರ್ಥಕ್ಕಾಗಿರುವ ಕಾಮ್ಯಕರ್ಮದಲ್ಲೂ ಲೋಕದಂತೆ ಕಾಮಕ್ಕೆ ಕೊಡುತ್ತಾನೆ ಅರ್ಥ ಮಾಡ್ಬೇಕು. ಅದು ಬೇರೆ ಯಾವುದೋ ಒಂದು ಕಾರಣ ಕರ್ಮ ತೊಡಗೋದಕ್ಕೆ ಅಂತ ಹೇಳ್ಬೇಕು. ಇವನಲ್ಲಿ ಒಂದು ದೋಷ ಇದೆ, ಯಾರದೇ ಕರ್ಮ ಮಾಡುವವನಿಗೆ ಆ ದೋಷದಿಂದಲೇ ಕರ್ಮ ಮಾಡ್ತಾನೆ ಅನ್ನೋದು ಕಂಡಿದೆ ಎಲ್ಲೇ ಲೋಕದಲ್ಲಿ. ಯಾಕಂದ್ರೆ ಬೇಗ 6 ಗಂಟೆಗೆ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಓಟ ಅಂದ್ರೆ ಆಫೀಸ್ಗೆ ಹೋಗ್ತಾ ಇದ್ದಾರೆ, ದುಡ್ಡಿನ ಆಸೆ ಇದೆ. ಸಿನಿಮಾ ಹೋಗ್ತಾ ಇದೆ, ಸಿನಿಮಾ ನೋಡೋದು, ಸಂಗೀತಕ್ಕೆ ಹೋಗ್ತಾ ಇದೆ, ಸಂಗೀತಕ್ಕೆ ಆಸೆ. ಆಸೆಯಿಂದ ಪ್ರೇರಿತನಾಗಿ ಹೋಗುತ್ತಾನೆ ಅನ್ನೋ ಲೌಕಿಕ ಕರ್ಮ ಹೇಗೆ ಕಂಡು ಬಂದಿದೆಯೋ ಅದೇ ರೀತಿ ಅದೃಷ್ಟವಾದ ಲೌಕಿಕ ಕರ್ಮದಲ್ಲೂ ಆಸೆಯಿಂದಲೇ ತೊಗೊತಾರೆ ಅಂತ ಅರ್ಥ ಮಾಡ್ಬೇಕು. ಅದು ಇನ್ನು ಬೇರೆ ಯಾವುದೋ ಕಾರಣ ಇದೆ ಶಾಸ್ತ್ರೀಯ ಕರ್ಮ ಮಾಡೋದಕ್ಕೆ ಬೇಕು, ಯಾವ್ದು ಬೇಕು ಅಂತ ಅಷ್ಟೇ ನೋಡು. ಕಿಂ ಹೇಗೆ ಪ್ರತಿಸಿದ್ಧವಾದ ಯಾದೃಚ್ಛಿಕವಾದ ಪ್ರತಿಸಿದ್ಧ ಕರ್ಮ ಯಾವುದು? ಜೇನುತುಪ್ಪ ಕುಡಿತೀನಿ ಅಂತ, ಅದು ಪ್ರತಿಸಿದ್ಧ ಶಾಸ್ತ್ರದಲ್ಲಿ ಕುಡಿಕೂಡುದು ಅಂತ ಹೇಳಿದೆ. ಅದು ಚೆನ್ನಾಗಿರತ್ತೆ, ಕುಡ್ದೆ ಒಳ್ಳೆ ಸ್ವೀಟ್ ಆಗಿರತ್ತೆ, ಚಪ್ಪರ್ಸ್ಕೊಂಡು ಅಂತ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದು. ಶೀತ ಆಗಿದೆ, ನೆಗಡಿ ಆಗಿದೆ ಅಂತ ನೆಪ ಹೇಳ್ಕೊಂಡು ಅದಕ್ಕೆ ಚೆನ್ನಾಗಿ ಜೇನುತುಪ್ಪ ಹಾಕೊಂಡು ಏನೋ ಒಂದು ಪುಡಿಯೂ ಹಾಕೋದು, ಇನ್ನು ಪುಡಿಯೂ ಹಾಕೊಂಡು ನಮ್ಗೆ ಬೋಧ ಅಂತ ಹೇಳ್ಬಿಟ್ಟಿದ್ದಾರೆ, ಇದನ್ನು ಕುಡಿದ ತಿಂದ್ರೆ ವಾಸಿ ಆಗುತ್ತೆ ಅಂದ್ಕೊಂಡು ಯಾವ್ದು ಚಿಕ್ಕಾದು ಇದೆ ತನ್ನ ಇಚ್ಛೆಯನ್ನ
ಬೇರೆ ಇನ್ನೊಬ್ಬರ ಮೇಲೆ ಹಾಕಿ ಅದರ ಪರ್ಮಿಷನ್ ತೆಗ್ತಾ ಇದೀನಿ ಅಂತ ಹೇಳೋದು ಅದಕ್ಕೊಂದು ಒಂದು ಕುಂಟು ನೆಪ, ಕುಂಟು ಶಾಸ್ತ್ರ. ಯಾದೃಚ್ಛಿಕವಾಗಿರ್ತಕ್ಕಂಥ ಕರ್ಮ ಅದು ಸ್ವಾಭಾವಿಕವಾದ ಹುಟ್ಟಾಗಿರುವ ಆಶಯತನ. ಇವನ ನೆಗಡಿ ಆಗಿದೆ, ಒಂದು ಅವಲ ಅದಕ್ಕೆ ಅದಕ್ಕೆ ಬೇರೆ ಏನು ನೀವು ಆಡ್ಸೋಗೆ ಕಷಾಯ ಕಸಕ್ರಿದಾಗ ಅದರ ಬೇಡ. ಫಲಾಚೂರ್ಣ, ಅದಕ್ಕೆ ಜೇನುತುಪ್ಪ ಹಾಕೊಂಡು ಅಥವಾ ಇನ್ನೇನೋ ಮೊಟ್ಟೆ. ಅದೇ ವೈದ್ಯರೇ 100 ಹೇಳಿದ್ದಾರೆ ಮಾರಾಯ, 100 ಹೇಳಿದ ಬೇಡ. ಅಮೃತವಲ್ಲಿ ಕಷಾಯ ಬೇಡ, ಅದು ಕಹಿ. ಆಡ್ಸೋಗೆ ಕಷಾಯ ಕಹಿ. ಇದು ಅದನ್ನ ಇಲ್ಲ ಸಿಗತ್ತೆ. ಎಷ್ಟು ಅಮೃತ ಬಳ್ಳಿ ಎಷ್ಟು ಬೇಕು ಕೊಡ್ತೇವೆ ಇಲ್ಲೇ ನೋಡಿ. ಇದೇ ಹೇಗೆ ಕುಂಬಳಕಾಯಿ ಕಳ್ಳ ಹಾಕಲಿ ಹೆಗರು ಬಿಟ್ಟು ನೋಡ್ಕೊಂಡ ಅಂತ ತುಪ್ಪ ತಿಂತೀರಿ ಅಂತ ಅದು ಹೇಳುತ್ತೆ. ಜನ ಮಾಡಬೇಕು 3 ದಿವಸ. ಮಹಾರಾಜ ನೀರಲ್ವೋ ಜೇನುತುಪ್ಪ ತಿಂದ ನಾನೇ ಬೇಕು. ಅದು ನಿನ್ನಕ್ಕೆ ಇರಲಿ, ಇವ್ರು ಶಾಸ್ತ್ರಕ್ಕೆ ಅಯ್ಯೋ ಇಲ್ಲಪ್ಪ. ಆಪಸ್ತಂಬ್ರ ಎಂದು ಹೇಳಿದಪ್ಪ, ಆಪಸ್ತಂಬ್ರ ಮನು ಎಂದು ಹೇಳಿದ. ಶಂಕರಾಚಾರ್ಯ ಕೋಟ್ ಮಾಡುವ ಸ್ಮೃತಿ ಇಲ್ಲಪ್ಪ ಈ ವಿಚಾರ. ನಮ್ಗೆ ಶಂಕರಾಚಾರ್ಯ ಕೋಟ್ ಮಾಡುವ ಸ್ಮೃತಿಯ ಪ್ರಮಾಣ, ಮೂರ್ಧನ್ಯ ಪ್ರಮಾಣ. ಮೇಲೆ ನಾವು ಅದನ್ನ ಕಿತ್ತಾಕ್ತೀವಿ. ಇರ್ಲಿ, ಇವಾಗ ಆ ವಿಷಯ ಬೇಡ. ಯಾದೃಚ್ಛಿಕವಾದ ಚರ್ಚೆ ಆದ್ಮೇಲೆ ಮಾಡ್ತೀವಿ. ಪಾಠ ಮಾಡಿ ಪರಿಶುದ್ಧವಾದಂತಹ ತನ್ನ ಇಚ್ಛೆಯಿಂದ ತೊಡಗಿದ್ದಾದಂತಹ ಕರ್ಮ ಅದು ಸ್ವಾಭಾವಿಕವಾಗಿ ಬರ್ತಾಗಿ ಹುಟ್ಟಾಗಿ ಬಂದು ವಿಚಾರ ಮಾಡದೇನೆ ತನ್ನ ಆಶಯಾನೆ ತನ್ನ ಅಭಿಪ್ರಾಯ ಅದನ್ನ ಎದ್ದುಕೊಂಡಂತಹ ನಿಮಿತ್ತ. ಅಯ್ಯೋ ನಂಗೆ ತುಂಬಾ ಚೆನ್ನಾಗಿದೆ, ಇದನ್ನು ತೆಗೆದುಕೊಂಡು ಹಾಕೊಂಡು ನಾನು ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಅಧೀನವಾಗಿ ಇದು ಹಿತ, ನನಗೆ ಇದನ್ನ ನಾನು ಮಾಡ್ತೀನಿ, ನಂಗೆ ಅನುಕೂಲ, ಇದು ಒಳ್ಳೆಯದು ಅಂತ ಅನ್ಕೊಂಡು ಅದನ್ನ ಮಾಡೋದು. ಇದು ಅಹಿತ, ಇದನ್ನ ತೊಂದರೆ ಮಾಡ್ತೀನಿ, ಕೆಟ್ಟದು ಅನ್ಕೊಂಡು ಬಿಡು. ಈ ರೀತಿ ಕಲ್ಪನೆ ಮಾಡ್ಕೊಂಡು, ಈ ಕಲ್ಪನೆ ಎಂಥದ್ದು ಬಿಸಿಲು ಕುದಿಯಲ್ಲಿರೋ ನೀರಿನಂತೆ ಇರ್ತಕ್ಕಂಥ ಕಲ್ಪನೆ ಅಂತ ಇದ್ದಾರೆ. ಯಾವ್ಯಾವ್ದನ್ನು ಹಿತ ಯಾವ್ಯಾವ್ದನ್ನು ಅಹಿತ ವಿಭಾಗ ಮಾಡಿದೆಯಲ್ಲ, ಈ ಎರಡು ಕೂಡ ಮಿರಾಜ್ ನೀರು ಸಮಾನ ಅಂತ. ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡೋದು ಕೂಡ ಮೃಗದೃಷ್ಟಿಕೋದಕ ಸಮಾನ, ಬ್ರಹ್ಮತ್ಯಾದಿ ಮಾಡೋದು ಮೃಗದೃಷ್ಟಿಕೋದಕ ಸಮಾನ. ಯಾವ ಕ್ರಿಯೆಯಾದರೂ ಯಾವ್ದು ಹಿತ ಅಂತ ಅಂದ್ಕೊಂಡ್ರು ಅಹಿತ ಅಂದ್ಕೊಂಡ್ರು ಎಲ್ಲವೂ ಕೂಡ ಹಗ್ಗದಲ್ಲಿ ತೋರು ಹಾವಿನಂತೆಯೂ ಬಿಸಿಲಲ್ಲಿ ತೋರು ನೀರಿನಂತೆಯೂ ಇರ್ತಕ್ಕಂಥ ಹೊತ್ತು ಯಾವ ಕರ್ಮವೂ ಸತ್ಯ ಅಲ್ಲ. ಎಲ್ಲ ಕರ್ಮವೂ ಇಲ್ಯೂಷನ್, ತೋರಿಕೆ, ಭ್ರಾಂತಿ, ಸತ್ಯವಲ್ಲದೆ ಇರ್ತಕ್ಕಂಥ ಕರ್ಮಗಳು. ಎಷ್ಟು ಮಟ್ಟಿಗೆ ಹೇಳ್ತಿದ್ದಾರೆ ಅಂದ್ರೆ, ಬಿಸಿಲು ಕುದಿಯ ನೀರನ್ನು ಕುಡಿತೀನಿ ಅಂತ ಹೊರಟಂತೆಯೇ ಇದು ಹಿತ ಅಂತ ಅನ್ಕೊಂಡು ಕರ್ಮ ಮಾಡ್ತಾನೆ, ಇದು ಹಿತ ಅಂತ ಅದಕ್ಕೆ ತಪ್ಪಿಸ್ಕೊಂಡು ಕರ್ಮ ಮಾಡ್ತಾನೆ. ಎರಡು ತಪ್ಪು ಅಂತ ಇದ್ದಾರೆ. ಅದು ಲೋಕದಲ್ಲಿ ಮಾಡುವಾಗ ಲೌಕಿಕ ಪ್ರಮಾಣದಿಂದ ಸಿದ್ಧ ಆಗಿರ್ತದೆ ಆ ಸಾಧನಗಳು. ಏನು ಇಷ್ಟಾರ್ಥ ಪ್ರಾಪ್ತಿಗೆ ಏನೋ ಧನ ಕಾಲಕಾದಿಗಳು ಇಟ್ಕೊಂಡು ಮಾಡ್ಕೊಳ್ತಾನೆ, ಅಥವಾ ಇನ್ನೇನೋ ಬದಲಾವಣೆ ಅನಿಷ್ಟಕ್ಕೂ ಏನೋ ಸಾಧನೆ ಮಾಡ್ಕೊಂಡು ಅನಿಷ್ಟ ಬದಲಾವಣೆ ಮಾಡ್ಕೊಳ್ತಾನೆ. ಲೋಕಸಿದ್ಧವಾದ ಸಾಧನ ತೆಗೆದುಕೊಂಡೆ ಹಿತ ಪ್ರಾಪ್ತಿಗಾಗಿಯೂ ಅಹಿತವನ್ನ ತೆಗೆದುಹಾಕುವುದಕ್ಕಾಗೂ ತಾನೇ ತೊಡಗುತ್ತಾನೆ ಮತ್ತು ಹಿಂತಿರುಗುತ್ತಾನಲ್ಲ. ಆ ರೀತಿ ಹೇಗೆ ಮಾಡ್ತಾನೋ ಅದೃಷ್ಟಾರ್ಥವಾಗಿರುವ ಕರ್ಮದಲ್ಲೂ ನಿತ್ಯ ಕರ್ಮದಲ್ಲೂ ಅದೇ ರೀತಿನೋ, ಅಂದ್ರೆ ತನ್ನ ಅಭಿಪ್ರಾಯ ತನ್ನ ಆಸೆಯಿಂದ ಹುಟ್ಟುಕೊಂಡದ್ದಾದ ಒಂದು ಅನಿಸಿಕೆ ಅದರಿಂದ ತೊಡಗೋದು ಬಿಡೋದು ಅಂತ ಮಾಡ್ಕೋತಾ ಇದ್ದಾರೋ, ಅಥವಾ ಅದಕ್ಕೆ ಶಾಸ್ತ್ರ ಹೇಳಿದ್ದೋ ಯಾವ್ದು ಅಗ್ನಿಹೋತ್ರ ಮಾಡೋದು ಅದು ನಮ್ಮ ಅಭಿಪ್ರಾಯದಿಂದ ಎತ್ಕೊಂಡದ್ದಲ್ಲ. ನಾವು ಹೌದು, ದುಷ್ಟ ತಕ್ಷಣ ಆಗೋಲ್ಲ. ಎಲ್ಲಿ ಕ್ರಿಯಾಕಾಲದಲ್ಲಿ ಫಲವಾಗುತ್ತೋ ದುಷ್ಟಪದ. ವಿಶುದ್ಧಿ ನ್ಯಾಯ ಅಂತ ವಿಶುದ್ಧಿ ಜಾಗ ಫಲ ಹೇಳಿದೆ, ಅದಕ್ಕೆ ಸ್ವರ್ಗ ಫಲ ಅಂತ ತೀರ್ಮಾನ ಮಾಡಿದ್ದಾರೆ.
ನೇರಾಗಿ ಹೇಳಿಲ್ಲ ಶಿಜಿಜಾಯಕ್ಕೆ. ಅದೇ ರೀತಿ ನಿತ್ಯ ಕರ್ಮ ಮಾಡಿ ಸ್ವಧರ್ಮ ಅಂತ ಮಾಡಿದ್ರೆ ಕರ್ಮಯೋಗ ಮಾಡಿದ್ರೆ ಚಿತ್ತ ಹಿಜ್ಜೆ ಬರುತ್ತೆ. ಕರ್ಮಯೋಗ ಮಾಡಿದ್ರೆ ಸ್ವಧರ್ಮ ಅಂತ ಅನ್ಕೊಂಡು ಅಗ್ನಿಹೋತ್ರಾದಿಗಳನ್ನು ಸಂಧಾನ ಮಾಡ್ತಿದ್ರೆ ಅವ್ರು ಮಾಡುವ ತೀವ್ರತೆ ತಕ್ಕ ಹಾಗೆ ಉತ್ತಮವಾದಂತ ಫಲವಾಗತ್ತೆ ಅಂತ ಕಲ್ಪನೆ ಮಾಡಿದ್ದಾರೆ. ಅದು ಸರಿ ಇದೆ. ಆ ಯಾವ್ದನ್ನ ಅವಿವೇಕಿಗೆ ಮುಟ್ಟಾಲ್ ಬಿಡಕ್ ಬರೋದು. ಹೌದಪ್ಪ, ಯಾವ್ದನ್ನ ಸನ್ಯಾಸ ಅರ್ಥ ಗೊತ್ತಿಲ್ಲ. ಸನ್ಯಾಸನ ಅಕರ್ತಾ ಹೋಗೋದು ಯಾಕೆ ಬಿಡಕ್ ಬರೋದು? ಬಿಟ್ಟಲ್ಲ ಸನ್ಯಾಸ ಬಿಡ್ತಲ್ಲ. ಮಾಡ್ಬೇಕು ಮಾಡ್ಬೇಕು ಬಿಡ್ಬೇಕು ನೀನ್ ಯಾರು ಅಂತ ಇವಾಗ ರಮಣ ಮಹರ್ಷಿಗಳು ಸಂಧಾನ ಮಾಡಿಲ್ಲ, ಕರ್ಮ ಮಾಡಿಲ್ಲ, ದೋಷ ಬರ್ತದೆ ಹೇಳ್ತೀಯ? ದೋಷ ಬರ್ತದೆ. ಜಡ ಭರತ ಸನ್ಯಾಸ ಮಾಡ್ಲಿಲ್ಲ, ಕರ್ಮ ಮಾಡ್ತಿಲ್ಲ, ದೋಷ ಬರ್ತಂತೀಯ? ತಲೆ ಅಡುಗು. ಯಾರಿಗೆ ಅಭಿಮಾನ ಇದೆಯೋ, ಕರ್ತೃತ್ವ ಬುದ್ಧಿ ಇದೆಯೋ ಅವ್ರಿಗೆ ಹೇಳು. ಕರ್ತೃತ್ವ ಬುದ್ಧಿಯೇ ಇಲ್ಲ, ಜ್ಞಾನವಾಗಿದೆ, ಅವನಿಗೆ ಬಾಧ್ಯ ಇದೆ, ಅವನದೇ ಯಾವ ಆಶ್ರಮನೂ ಹೊರಗಬಾರದು. ಅದೆಲ್ಲ ನಿಮ್ಗೆ ಇದಕ್ಕೆ ಲೌಕಿಕ ಹೊರತು ತತ್ವಜ್ಞಾನಿ ಯಾವ ಅತ್ಯಾಶ್ರಮಿ ಅವನು. ಅತ್ಯಾಶ್ರಮಿ ಆಶ್ರಮವನ್ನು ಮೀರಿದವನು. ಅತ್ಯಾಶ್ರಮಿ ಪರಮಂ ಪವಿತ್ರಂ ಪರವಾದ ಗೃಹಂ ಗತಾಶ್ವೇತರ. ತಾವಶಿ ಋಷಿಗಳು ಹೇಳ್ತಿದ್ರಲ್ಲ, ನಮ್ಗೆ ಯಾಕೆ ಕಾರ್ಬ, ನಮ್ಗೆ ಯಾಕೋ ಮಕ್ಕಳು, ನಮ್ಗೆ ಆತ್ಮನೆ ಎಲ್ಲೋ ಆದಾಗ ಇದೆಲ್ಲ ಎಂಥದಕ್ಕೋ ಯಾರು ಬಿಡು ಬಿಡೋದು ಮಾಡ್ಬೇಕು, ಬಿಡೋದನ್ನ ಮಾಡ್ಬೇಕಲ್ಲ. ತಲೆ ಅಡುಗು ಬಿಡೋದನ್ನ ಮಾಡ್ಬೇಕು. ಮಾಡೋ ಬುದ್ಧಿಯ ತಪ್ಪುಗಳ ಏನಕ್ಕೆ ತ್ಯಜ, ಬಿಟ್ಟೆ ಅನ್ನೋದನ್ನ ಬಿಡ್ಬೇಕು. ಬಿಟ್ಟ ಏನ್ ಮಾಡ್ಬೇಕು, ಮಾಡ್ಬೇಕು. ಬಿಟ್ಟಿನಿಂದ ಮಾಡ್ತೀಯ ಮಾಡೋದೇ ಪ್ರಯತ್ನ, ಬಿಡೋದಕ್ಕೇನ್ ಪ್ರಯತ್ನ? ಬಿಟ್ಟ ಮಾಡೋದಿಲ್ಲ. ಬಿಡೋದ್ ಪ್ರಯತ್ನ ಇದ್ರೆ, ಕರ್ತೃತ್ವ ಇದ್ರೆ ಬಿಡ್ಬೇಕು ಅಂತ. ಕರ್ತೃತ್ವ ಇಲ್ಲ, ಬಿಡ್ತೀಯ? ಬಿಡಕ್ಕಿಂತ ಮತ್ತ ಬಿಡೋದು ಯಾರು? ಕಾಸಿನ ಪ್ರಪಂಚ ಬಿಟ್ಟು ಬಂದಿದೆ, ಬಿಟ್ಟೆ ಆಯ್ತಲ್ಲ. ಸ್ವಾಮಿಗಳು ವ್ಯಕ್ತಿನಿಷ್ಠ ಅಂತ ಅಲ್ಲ, ಅಲ್ಲ ರಾಮವಾರ ಮಾಡ್ತೀನಿ ಅಂತ ಹೇಗ್ ಮಾಡ್ತಾನೋ ಅಂತ ಸ್ವಾಮಿಗಳು ಸನ್ಯಾಸ ಅವ್ರ ಕರ್ಮ ಏನ್ ಕರ್ಮದವ? ಅವ್ರ ಮಾಡ್ದವ್ರ ಕರ್ಮಲ್ಲ ಏನೋ ಮುಗಿಯುವ ಚೇಷ್ಟ ಮಾತ್ರ ಅಂತ ಮರ್ಯಾದೆಗೋ ಅಷ್ಟವೋ ಅವ್ರ ಕರ್ಮ ಅಂತ ದಡ್ಡ ಮಾಡುವಾಗ ಮಾಡಿಲ್ಲ ಅವರು. ದೋಷ ಇಲ್ಲ, ದೋಷ ಬರೋದಿಲ್ಲ ಅವಿವೇಕಿಗೆ, ಮುಟ್ಟಾನಿಗೆ. ಕರ್ತೃತ್ವ ಬುದ್ಧಿ ಇದ್ದವನಿಗೆ ಅವನಿಗೆ ಅಂತ ಬರುತ್ತೆ. ಕರ್ತೃತ್ವ ಬುದ್ಧಿ ಇದ್ದದ್ದು ಏನು ಅದು ತತ್ವಜ್ಞಾನ ಮುಂಚೆ ತತ್ವಜ್ಞಾನ ಯಾರು ಚಿಂತ ಮಾಡ್ತೀಯಾ? ಯಾರಿಗಾಗಿದೆ ನಿಮ್ಗೆ ಗೊತ್ತಾ? ಅವ್ರವ್ರ ಹೃದಯ ಗೊತ್ತಾ ತತ್ವಜ್ಞಾನ. ನಿನ್ನ ಬದಲಿ ಮಾಡ್ತೀಯ ಅವ್ನ ಆಗಿಲ್ಲ ಅಂತ. ನಿನ್ನ ನೋಡ್ಕೊ, ನಿನ್ನ ಹೃದಯ ನೋಡ್ಕೊ, ನಿನ್ ತತ್ವಜ್ಞಾನ ಆಗಿದೆ ಅಷ್ಟೇ. ಇದು ಅಧ್ಯಾತ್ಮ ಶಾಸ್ತ್ರವೇ ಹೊರತು ಅನಾತ್ಮ ಶಾಸ್ತ್ರ ಅಲ್ಲ. ನಿನ್ನ ನೀನ್ ನೋಡ್ಕೋಬೇಕಷ್ಟೇ. ನೀನು ಕರ್ತವ್ಯ ಆಗಿದ್ದು ನೀನ್ ಮಾಡ್ತೀಯ. ಈ ಶಾಸ್ತ್ರ ಮಾಡಿದ್ರು ಲೌಕಿಕ ಮಾಡಿಯೇ ಮಾಡ್ತೀಯ. ನಾನೇನು ಬಿಡು ಏನೇನು ಬಿಡೋ ನನಗೆ ಯಾವ್ದು ಬೇಡ ಅದನ್ನು ಮಾಡಿಯೇ ಮಾಡ್ತೀಯ. ಎಷ್ಟು ಬೇಡ ಮಾಡೋದು ಮಾಡ್ತೀಯ. ರಾಗದ್ವೇಷ ಇದೆ, ಅದಕ್ಕೆ ಆ ವಿಚಾರ ದೃಷ್ಟಾಂತ ಅಲ್ಲಪ್ಪ. ಈ ಶಾಸ್ತ್ರಾರ್ಥ ದೃಷ್ಟಾಂತ. ಅದೃಷ್ಟಾರ್ಥಕ್ಕೆ ಇರುವಂತಹ ಕಾಮ್ಯ ಕರ್ಮದಲ್ಲೂ ನಿತ್ಯ ಕರ್ಮದಲ್ಲೂ ಅದೇ ರೀತಿ ತನ್ನ ಶ್ವಾಸೆಯ ಉಚ್ಚ ನಿಮಿತ್ತ ವಶದಿಂದಲೇ ಮಾಡುತ್ತಾನೋ ಅದೇ ಬೇರೆ ಒಂದು ಪ್ರವೃತ್ತಿಗೆ ಕಾರಣ ಅಂತ ಹೇಳ್ತಿರೋ, ಹೇಗೆ ಹೇಳ್ತಿರೋ ಅಂತ ಸುರೇಶ್ವರಾಚಾರ್ಯರು ಮೀಮಾಂಸಕರ ಮೇಲೆ ಈ ಪ್ರಶ್ನೆ ಇಡ್ತಿದ್ದಾರೆ. ಕರ್ಮ ಮಾಡೋದಕ್ಕೆ ರಾಗದ್ವೇಷವೇ ಕಾರಣವೋ ಬೇರೆ ಇನ್ನೊಂದು ಕಾರಣವೋ ಏನ್ ಹೇಳ್ತೀರಾ? ದುಷ್ಟ ಕರ್ಮಕ್ಕೆಲ್ಲ ಹೇಗೆ ರಾಗದ್ವೇಷವೇ ಕಾರಣ ಅಂತ ಕಂಡಿದೆಯೋ ಅದೇ ರೀತಿ ಅದೃಷ್ಟಕ್ಕೂ ರಾಗದ್ವೇಷವೇ ಕಾರಣ ಅಂತ ಒಪ್ಕೊಳ್ತೀರೋ, ಇಲ್ಲ ಬೇರೆ ಶಾಸ್ತ್ರ ಕಾರಣ ಕರ್ಮ ಮಾಡೋಕ್ಕೆ ಹೇಳ್ತೀರೋ? ಶಾಸ್ತ್ರ ಯಾರ ಹತ್ರ ಏನ್ ಕರ್ಮನ ಮಾಡ್ಸಕ್ ಆಗೋದು ಇಲ್ಲ. ಶಾಸ್ತ್ರಕ್ಕೆ ಮಾಡಿಸೋದು ಆಗಿದ್ರೆ ಯಾರು ಕರ್ಮನೇ ಬಿಡ್ತಿರ್ಲಿಲ್ಲ ಲೋಕದಲ್ಲಿ. ಶಾಸ್ತ್ರ ಕರ್ಮ ಮಾಡಿಸೋ ಶಕ್ತಿ ಇದ್ದಿದ್ರೆ ಅಷ್ಟೇ ಹೇಳಿದ್ರು ಎಲ್ರೂ ಸಂಧಾನ ಮಾಡೋಂಗೆ ಮಾಡ್ತಿದ್ರು. ಶಾಸ್ತ್ರ ಯಾರ ಏನು ಮಾಡಿಸೋದಿಲ್ಲ, ಬಿಡಿಸೋದಿಲ್ಲ, ಏನು ಮಾಡಿ ಸುಮ್ಮನೆ ಟ್ಯೂಬ್ಲೈಟ್ ಉಳಿದಂಗೆ ಸೂರ್ಯ ಉರಿತಾ ಇರೋಂಗೆ ಲೈಟ್ ತೋರಿಸ್ತಾ ಇರುತ್ತೆ. ಮಾಡೋರು ಮಾಡ್ತಾರೆ, ಬಿಡೋರು ಬಿಡ್ತಾರೆ, ಮುಖಲ್ಲ ಮಾಡ್ತಾರೆ, ಮಾಡ್ಕೊಳ್ಳೆ. ಕಿಂಚಾತಃ ಇದರಿಂದ ಏನು, ಯಾವ್ದಾದ್ರು ಏನು, ಅವರವರ ಇಷ್ಟ ತಕ್ಕ ಹಾಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನು, ಬೇರೆ ಪ್ರಯೋಜನ ಮಾಡ್ತಾ ಇದ್ದಂದ್ರೆ ಏನು ಅಂತಂದ. ಯಜ್ಜೇವಂ ಶೃಣು,
ಹಂಗಲ್ಲ ಯಾವ್ದಿಂದ ಆದ್ರೂ ಏನು ಅದನ್ ಬೇಡ ಹಾಗನ್ನೋದು ಹೇಳ್ತೀನಿ ಕೇಳು. ಯಜಿತಾವತ್ ಯಥಾವಸ್ಥಿತ ವಸ್ತು ಸಮ್ಯಕ್ ಜ್ಞಾನಂ ಪ್ರಮಾಣಭೂತಂ ಲೌಕಿಕಂ ಆಗಮಿಕಂ ವಾ ಪ್ರವೃತ್ತಿ ನಿಮಿತ್ತಮಿತಿ ನಿಶ್ಚಯಃ ನಿವೃತ್ತಿಶಾಸ್ತ್ರಂಚ ನಾಭ್ಯುಪಗಮ್ಯತೆ ತದಾ ಹತಾಃ ಕರ್ಮತ್ಯಾಗಿನಃ. ಒಂದು ವೇಳೆ ಲೋಕದಲ್ಲಿ ಯಾವ ವಸ್ತು ಹೇಗಿದೆಯೋ ಆ ವಸ್ತುವಿನ ಸರಿಯಾದ ಜ್ಞಾನವೇ ಪ್ರಮಾಣಭೂತವಾದ ಜ್ಞಾನ. ಅದು ಲೌಕಿಕವಾದ ಜ್ಞಾನವಾದರೂ ಸರಿ, ಆಗಮಿಕ ಜ್ಞಾನವಾದರೂ ಸರಿ, ಅದು ಅಂದ್ರೆ ಲೌಕಿಕವಾದಂತಹ ಪುತ್ರ, ಪಶು, ಐಶ್ವರ್ಯ, ಅಧಿಕಾರ ಇತ್ಯಾದಿಗಳೆಲ್ಲ ನಿಜವಾಗಿರ್ತಕ್ಕದ್ದು, ಅದಕ್ಕೆ ಬೇಕಾದ ಸಾಧನೆಗಳು ನಿಜವಾಗಿರ್ತಕ್ಕದ್ದು. ಅದು ಅದರ ಜ್ಞಾನವೇ ಸರಿಯಾದ ಜ್ಞಾನ, ಅದು ಪ್ರಮಾಣವಾದದ್ದಾಗಿರುವುದು. ಅದು ಲೌಕಿಕಕ್ಕೂ ಹಾಗೆ ಆಗಮಿಕಕ್ಕೂ ಅದೇ ಪ್ರವೃತ್ತಿಗೆ ಕಾರಣ. ಸತ್ಯವಾಗಿರುವ ನಿಜವಾಗಿರುವ ಕರ್ಮ ಸಂಹಾರಗಳು, ಸಾಧನೆಗಳು, ಕರ್ಮ ಸಾಧನೆಗಳೆಲ್ಲ ಸತ್ಯವಾಗಿದೆ, ಕರ್ಮ ಫಲಗಳೆಲ್ಲ ಸತ್ಯವಾಗಿದೆ, ಕರ್ಮ ಕರ್ತೃತ್ವವು ಸತ್ಯವಾಗಿದೆ. ಲೌಕಿಕಕ್ಕೂ ಹಾಗೆ ಇದೆ ಅಂತ ಹಾಗನ್ನುವುದಾದ್ರೆ ಯಥಾವಸ್ಥಿತವಾದ ವಸ್ತುವನ್ನು ಅನುಸರಿಸಿದ ಸಮ್ಯಜ್ಞಾನವು ಪ್ರಮಾಣಭೂತವಾಗಿದ್ದು ಲೌಕಿಕ ಆಗಮಿಕವಾದ ಪ್ರವೃತ್ತಿಗೆ ನಿಮಿತ್ತ ನಿಶ್ಚಯವಾದರೆ ಅವಾಗ ನಿವೃತ್ತಿ ಶಾಸ್ತ್ರವನ್ನು ಒಪ್ಪೋದಿಲ್ಲ. ಬಿಡೋದು ಅನ್ನೋದನ್ನ ನಾವು ಒಪ್ಪಲ್ಲ, ಬಿಡೋದು ತಪ್ಪು ಅಂತ ಅನ್ನೋದಾದ್ರೆ ಅವಾಗ ಏನಾಗುತ್ತೆ, ಯಾರ್ಯಾರು ಕರ್ಮವನ್ನು ಬಿಟ್ಟರೋ ಅವರೆಲ್ಲ ಹಾಳ ಹೋಗುದು. ಯಾಕಂದ್ರೆ ಸಮ್ಯಜ್ಞಾನಕ್ಕೆ ಅನುಗುಣವಾಗಿರ್ತಕ್ಕಂತಹ ಕರ್ಮಕಾಂಡವನ್ನು, ಲೌಕಿಕ ಕಾಂಡವನ್ನು ಬಿಟ್ಟರು ಅವರು. ಲೌಕಿಕ ವ್ಯವಹಾರವು ಸಮ್ಯಜ್ಞಾನದಿಂದಲೇ ನಡೀತಾ ಇರೋದು, ಕರ್ಮಕಾಂಡವು ಸಮ್ಯಜ್ಞಾನದಿಂದಲೇ ನಡೀತಾ ಇರೋದು, ಮಿಥ್ಯಾಜ್ಞಾನದಿಂದ ನಡೀತಾ ಇರೋದು ಅಲ್ಲ. ಅದು ಅದರ ಸಾಧನವು, ಫಲವು, ಕರ್ತೃತ್ವವು ಎಲ್ಲವೂ ಸತ್ಯವಾಗಿರ್ತಕ್ಕದ್ದು, ಸಮ್ಯಜ್ಞಾನವೇ ಆಗಿರ್ತಕ್ಕದ್ದು, ಅದರ ಮೇಲೆ ನಿಂತಿರ್ತಕ್ಕದ್ದು ಅಂತ. ಆದ್ರಿಂದ ಅದನ್ನು ಮಾಡುವವರು ಕೃತಾರ್ಥರಾಗ್ತಾರೆ, ಅದನ್ನ ಬಿಟ್ಟವ್ರು ಹಾಳ ಹೋಗ್ತಾರೆ ಅಂತ ಆಗ್ತಾರೆ. ಯಾರು ಅದನ್ನು ಬಿಟ್ಟವ್ರು ಆಗ್ತಾರೋ ಕರ್ಮತ್ಯಾಗಿಗಳೆಲ್ಲ ಹಾಳ ಹೋಗ್ತಾರೆ. ಕರ್ಮಾನುಷ್ಠಾನ ಮಾಡಿದ್ರು ಘಟಾನಾದ್ರು, ಲೌಕಿಕ ಕರ್ಮ ಮಾಡುವರು ಘಟಾನಾದ್ರು, ಲೌಕಿಕ ಕರ್ಮ ಮಾಡಿದ್ರು ಘಟಾನಾದ್ರು ಅಂತ ಆಗ್ತಾರೆ. ಯಾಕೆಂದ್ರೆ ಭ್ರಾಂತಿ ವಿಜ್ಞಾನ ಮಾತ್ರ ಅವಷ್ಟಂಭಾದ್ ಅಲೌಕಿಕ ಪ್ರಮಾಣೋಪಾತ್ತ ಕರ್ಮ ಅನುಷ್ಠಾನ ತ್ಯಾಗಿತ್ವಾಚ. ಅವರು ಕರ್ಮತ್ಯಾಗ ಮಾಡುವುದಕ್ಕೆ ಭ್ರಾಂತಿ ವಿಜ್ಞಾನವಷ್ಟನ್ನೇ ಅವಲಂಬಿಸಿಕೊಂಡು ಕರ್ಮತ್ಯಾಗ ಮಾಡಿದವರು ತಾಗುತ್ತಾರೆ. ಅಲೌಕಿಕ ಪ್ರಮಾಣವಾದ ವೇದ ಪ್ರಮಾಣದಿಂದ ಬಂದಂತಹ ಕರ್ಮಾನುಷ್ಠಾನ ಬಿಟ್ಟವರು ಅಂತ ಆಗ್ತಾರೆ. ವೇದ ಪ್ರಮಾಣಜನ್ಯವಾಗಿರುವ ಅಗ್ನಿಹೋತ್ರಾದಿ ಕರ್ಮವನ್ನು ಬಿಟ್ಟರು ಪಾಷಂಡಿಗಳಾದರು. ಮತ್ತು ಅವ್ರು ಏನ್ ಬಿಟ್ಟವರಾಗಿದ್ದಾರೆ, ಅವ್ರು ಭ್ರಾಂತಿ ಜ್ಞಾನವಷ್ಟನ್ನೇ ಅವಲಂಬಿಸ್ಕೊಂಡು ಬಿಟ್ಟರು, ಮಾಡುವವರೆಲ್ಲ ಏನು ಅಂದ್ಬಿಟ್ಟು ತಪ್ಪಿಕೊಂಡು ಬಿಟ್ಟರು ಅಂತ ಆಗತ್ತೆ. ಇದು ಅಥ ಮೃಗತಸ್ತಿಕೋಜಕ ಪಿಪಾಸು ಪ್ರವೃತ್ತಿ ನಿಮಿತ್ತ ಯಥಾವಸ್ತು ಭ್ರಾಂತಿ ವಿಜ್ಞಾನಮೇವ ಸರ್ವ ಪ್ರವೃತ್ತಿ ನಿಮಿತ್ತಂ ತದಾ ಹರ್ಧಾಮಹೇ ವಯಂ ಅಥಾಸ್ತಿ. ಹಾಗಿಲ್ಲದೆ ಈ ಎಲ್ಲಾ ಪ್ರವೃತ್ತಿಗೂ ನಿಮಿತ್ತವು ಬಿಸಿಲು ಕುದಿಯಲ್ಲಿರ್ತಕ್ಕಲ್ಲಿ ಕಾಣುವ ನೀರನ್ನು ಕುಡಿಯೋದಕ್ಕೆ ಹೋಗುವ ಬಾಯಾರ ವ್ಯಕ್ತಿಯಂತೆಯೇ ಹೋಗ್ತಾ ಇರೋದು ಅಂತಾದ್ರೆ, ಬಿಸಿಲು ಕುದಿಯಲ್ಲಿ ತೋರುವಂತಹ ನೀರನ್ನ ಬಾಯಾರಿಕೆ ಯಾವ್ದು ಕುಡಿಯಕ್ಕೆ ಹೋಗುವಂತೆಯೇ ಈ ಎಲ್ಲಾ ಕರ್ಮಾನುಷ್ಠಾನ ಮಾಡುವನು ಕೂಡ ಭ್ರಾಂತಿ ನಿಮಿತ್ತದಿಂದ ಮಾಡ್ತಿದ್ದಾರೆ, ಅವಿವೇಕದಿಂದ ಮಾಡ್ತಿದ್ದಾರೆ. ಅವರ ಕರ್ಮವೂ ಸತ್ಯವಲ್ಲ, ಕರ್ಮ ಸಾಧನವೂ ಸತ್ಯವಲ್ಲ, ಕರ್ಮ ಫಲವೂ ಸತ್ಯವಲ್ಲ, ಕರ್ಮ ಮಾಡೋ ಕರ್ತೃತ್ವವೂ ಸತ್ಯವಲ್ಲ. ಕರ್ತೃತ್ವವು ದೇಹೇಂದ್ರಿಯ ಮನೋಬುದ್ಧಿಗಳು, ಯಜ್ಞ ಋತ್ವಿಜರು, ಮತ್ತೆ ಯಜ್ಞ ಸಂಭಾರಗಳು, ಕರ್ಮಾನುಷ್ಠಾನ, ಕರ್ಮ ಫಲ ಎಲ್ಲವೂ ಕೂಡ ಬಿಸಿಲು ಕುದಿಯಂತವರು ನೀರಿಗೆ ಸಮಾನ. ಆ ನೀರನ್ನು ಕುಡಿಯಕ್ಕೆ ಹೋಗುವಂತೆ ಭ್ರಾಂತಿ ಜ್ಞಾನ ಅಂತ ಆದ್ರೆ ಅವಾಗ ತಪ್ಪಾದ ವಸ್ತುವಿನ ಬಗ್ಗೆ ಇರುವ ಭ್ರಾಂತಿ ವಿಜ್ಞಾನವಷ್ಟೇ ಎಲ್ಲಾ ಪ್ರವೃತ್ತಿಗೂ ನಿಮಿತ್ತ ಅಂತ ಆಗುತ್ತೆ. ಅವಾಗ ತಪ್ಪಾದ ವಸ್ತುವನ್ನು ಇಟ್ಕೊಂಡ ಭ್ರಾಂತಿ, ತಪ್ಪಾದ ವಸ್ತು ಅದು ಸರಿಯಾಗಿದೆ ಅಂತ ಇಟ್ಕೊಂಡು ಭ್ರಾಂತಿ ಜ್ಞಾನ ತನ್ನಿಮಿತ್ತವಾಗಿ ಎಲ್ಲ ಪ್ರವೃತ್ತಿ ಆಗ್ತಾ ಇದೆ, ಅಗ್ನಿಹೋತ್ರಾದಿ ಪ್ರವೃತ್ತಿ ಅಂತ ಆಗಿತ್ತು. ಆ ರೀತಿ ತೀರ್ಮಾನವಾದರೆ ನಾವು ಬೆಳ್ಕೊಂಡ್ವಿ, ನೀವು ಹಾಳಾಗೋದು. ನೀವು ಅಂದ್ರೆ ಮೀಮಾಂಸಕರು, ನಾವು ಅಂದ್ರೆ ಸುರೇಶ್ವರ ನಿವೃತ್ತಿ ಮಾರ್ಗದವರು. ನಿವೃತ್ತಿ ಮಾರ್ಗದವರು ಬೆಳ್ಕೊಳ್ತಾರೆ, ಅವ್ರು ಕೃತಾರ್ಥರಾಗ್ತಾರೆ. ಪ್ರವೃತ್ತಿ ಮಾರ್ಗದವ್ರನ್ನ ಭ್ರಷ್ಟರಾಗ್ತಾರೆ, ಹಾಳ ಹೋಗ್ತಾರೆ. ಅವರೆಲ್ಲ ಭ್ರಾಂತಿ ವಿಜ್ಞಾನವನ್ನು ಮುಂದೆ ಮಾಡಿಕೊಂಡು ಅದು ತೋರಿಸಿದಂತಹ ಮಾರ್ಗದಲ್ಲಿ ಹೋಗುತ್ತಾ ಬಿಸಿ ಕುದಿಯ ನೀರನ್ನು ಕುಡಿಯಕ್ಕೆ ಹೋಗುವರಂತೆಯೇ
ಅವ್ರ ಅನರ್ಥಕ್ಕೆ ಈಡಾಗುವರು ಅಂತಾಗಿ ಅದೇನು ಪುರುಷಾರ್ಥ ಕಾಣವಲ್ಲ ಅಂತಾಗಿ ಅವರೆಲ್ಲ ಹಾಳ ಹೋದ್ರು, ನಾವು ಆದ್ವಿ ಅಂತ ಆಗ್ತೀವಿ. ಹತಾಶ ನೀವೆಲ್ಲ ಸತ್ ಹೋದ್ರಿ, ನೀವೆಲ್ಲ ಹಾಳ ಹೋದ್ರಿ ಅಂತ ಈ ರೀತಿ ಆಗ್ತೀರ. ಇದರಲ್ಲಿ ಎರಡರಲ್ಲಿ ಯಾವ ತಗೋಬೇಕು? ಕರ್ಮ, ಲೌಕಿಕ ಕರ್ಮ, ವೈದಿಕ ಕರ್ಮ ಎರಡೂ ಕೂಡ ಯಥಾರ್ಥ ಜ್ಞಾನವನ್ನು, ಯಥಾರ್ಥ ವಿಚಾರವನ್ನು, ಸತ್ಯವಾದ ಫಲವನ್ನು ಇಟ್ಕೊಂಡು ಹೊರಟದ್ದು ಅಂತ ಆದ್ರೆ ಅದನ್ನ ಬಿಟ್ಟವರೆಲ್ಲ ಹಾಳ. ಹಾಗಿಲ್ಲದೆ ಅದೆಲ್ಲ ಭ್ರಾಂತಿ ಜ್ಞಾನದಿಂದ ನಡೀತಾ ಇರೋದು ಅಂತ ಆದ್ರೆ ಅದನ್ನ ಬಿಟ್ಟವ್ರು ಗೆದ್ರು, ಅದು ನೃತ್ಯವಾಗಿ ಉದ್ಧಾರವಾದ್ರು ಅಂತ ಈ ರೀತಿ ಆಗ್ತಾರೆ. ಯಾಕೆ ತೀರ್ಮಾನ ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಅವ್ರು ಅಂತಾರೆ, ಹಿತಂ ಸಂಪ್ರೇಕ್ಷತಾಂ ಮೋಹಾತ್ ಹಿತಂ ಜಿಹಾಸತಾಂ ಪಾಯಾನ್ ಪ್ರಾಪ್ತಿಹಾನಾರ್ಥಾನ್ ಶಾಸ್ತ್ರಂ ಭಾಸಯತೆ ಕವತ್. ಶಾಸ್ತ್ರದ ಮೇಲೆ ಒಂದು ದೋಷ ಬಂದ್ಬಿಡುತ್ತೆ. ಶಾಸ್ತ್ರ ಕೂತ್ಕೊಂಡು ಮಿಥ್ಯಾ ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂತಹ ಕರ್ಮವನ್ನು, ಫಲವನ್ನು, ಸಾಧನವನ್ನು ಹೋಗ್ತಾ ಇದೆ ಅಂತಾಗಿ ಶಾಸ್ತ್ರ ದೋಷಯುಕ್ತವಾದದ್ದು ಅಂತ ಆಗ್ಬಿಡುತ್ತಲ್ಲ ಅವಾಗ ಅಂತ ಆ ಪ್ರಶ್ನೆ ಬರುತ್ತೆ. ಯಾವಾಗ ಪ್ರಪಂಚವೇ ಮಿಥ್ಯೆ, ಮಾಯೆ, ಸುಳ್ಳು ಅಂತ ಆಯ್ತೋ ಅಂತ ಸುಳ್ಳಾದ ಪ್ರಪಂಚವನ್ನು, ಮಾಯಾದ ಪ್ರಪಂಚವನ್ನು ಒಪ್ಕೊಂಡು ಅಲ್ಲಿರೋ ಕರ್ಮಗಳನ್ನೆಲ್ಲ ಅನುವಾದ ಮಾಡಿಕೊಂಡು ಫಲವನ್ನು ಕೂಡ ಹೇಳ್ತಾ ಕರ್ತೃತ್ವವನ್ನು ಒಪ್ಕೊಂಡು ಸಂಹಾರಗಳನ್ನು ಹೇಳ್ಕೊಂಡು ಕರ್ಮ ಹೇಳಿದ್ರೆ ಶಾಸ್ತ್ರ ತಿಳಿದು ಕೂಡ ಮೋಸ ಮಾಡ್ತದೆ ಅಂತ ಆಗತ್ತಲ್ಲ ಅಂತ ಕೇಳಿದ್ರೆ ಅದಕ್ಕೆ ಹೇಳಿದಾರೆ, ನೋಡಪ್ಪ, ಹಿತವಾದದ್ದನ್ನ ಪಡೆಯಬೇಕು ಅಂತ ಇಷ್ಟಪಟ್ಕೊಂಡವರು ಮನುಷ್ಯರಿರ್ತಕ್ಕಂತಹ ಒಂದು ಸ್ವಭಾವ. ಸಂಪ್ರಾಪ್ತಿ ಮಿಚ್ಛತಾಂ ಸಂಪ್ರೇಕ್ಷತಾಂ, ಆಪ್ತಿ ಮಿಚ್ಛಾ ಈಪ್ಸಾ, ಪ್ರಾಪ್ಸಾ ಪ್ರೇಕ್ಷಾ, ತೇಷಾಂ ಪ್ರೇಕ್ಷತಾಂ. ಹಿತವಾದದ್ದನ್ನ ಪಡೆಯಬೇಕು ಇವರಲ್ಲಿದೆ. ಯಾರಲ್ಲಿ? ಮನುಷ್ಯನಲ್ಲಿದೆ. ಶಾಸ್ತ್ರ ಮಾಡಿದ ಹಿತವಾದದ್ದಿದೋ ಅದನ್ನ ಪಡ್ಕೋಬೇಕು ಇಚ್ಛೆ ಶಾಸ್ತ್ರ ಮಾಡಿದ್ದಲ್ಲ. ದುಡ್ಡು ಹಿತ, ನನಗೆ ಅಧಿಕಾರ ಹಿತ, ನನಗೆ ಎಲ್ಲಾ ಭೋಗಗಳು ಅನುಭವಿಸೋದು ಹಿತ ಮೂಲ ಅನ್ಕೊಂಡು ಹಾಗೆ ಅಹಿತವಾದ ಬೆಳಬೇಕು. ನಮ್ಮ ಕಳ್ಳು ಕಾಕಲು ಬಹಳ ಬೇಡ, ರೋಗ ರುಜಿನಾದ್ರೂ ಬೇಡ, ಬಡತನ ಆದ್ರೂ ಬೇಡ, ಇದು ಹಿತ. ಇಚ್ಛತಾಂ ಜಿಹಾಸತ, ಬೇಡ ಇದನ್ನು ತಪ್ಪಿಸ್ಕೊಳ್ಳೇಬೇಕು ಅಂತ ಬಯಸುವಂಥವ್ರು. ಇಂತಹ ಜನರು ಶಾಸ್ತ್ರ ನೋಡ್ತು. ಶಾಸ್ತ್ರ ಸರ್ವಜ್ಞಾನ, ಪರಮಾತ್ಮನ ವಾಣಿ ಆದ್ದರಿಂದ ಅದಕ್ಕೆಲ್ಲ ಗೊತ್ತು. ಇವರು ಪ್ರಪಂಚದಲ್ಲಿ ಎಷ್ಟು ತರಹ ಜನ ಏನೇನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತು. ಹಾಗಾಗಿ ಜನರಿಗೆ ಅವರೇ ಕೆಲವರನ್ನೆಲ್ಲ ವಿಭಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನ್ ಹೇಳಿದ್ರು ಕೇಳಲ್ಲ ಅವರು. ನಾನೊಂದ್ ಕಡೆ ಒಂದು ಇದಕ್ಕೆ ಹೋಗಿದ್ದೆ, ಯಾವ್ದೋ ಒಂದು ಪೂಜೆಯ ಮಾಡ್ತೀವಿ ನಮ್ಮನೇಲಿ, ಇವತ್ತು ಭಿಕ್ಷೆ ಬರೀ ಎರಡ್ ಮೂರು ವರ್ಷದಿಂದ ಜಾಸ್ತಿ ಆಯ್ತು ಏನೋ. ಹೋಗಿದ್ದಾಗ ಪೂಜೆ ಎಲ್ಲ ಆಯ್ತು, ಮಂಗಳಾರತಿ ಆಯ್ತು, ಗುರುಗಳು ಒಂದು 10 ನಿಮಿಷ ಆಶೀರ್ವಾದ ಹೇಳ್ತಾರೆ ಹಾಗೆ ಅಂತ ಮಾಡಿ. ನಾನು ಏನ್ ಮಾಡ್ಬಿಟ್ಟೆ, ನಮ್ಮ ಜೀವನದಲ್ಲಿ ಮೋಕ್ಷವನ್ನು ಹೊಂದೋದೇ ಹೆಚ್ಚಿನ ಪುರುಷಾರ್ಥ, ಅದಕ್ಕೆ ಪ್ರಾಪಂಚಿಕ ವಿಷಯದಲ್ಲಿ ವೈರಾಗ್ಯವನ್ನು ತಂದ್ಕೋಬೇಕು, ಭಗವದ್ಭಕ್ತಿ ತಂದ್ಕೋಬೇಕು, ಅಂತರ್ಮುಖತೆ ಬೆಳೆಸ್ಕೋಬೇಕು ಅಂತ ಅದಕ್ಕೆ ತಿಳ್ಕೊಂಡು ಸಂಸಾರದಲ್ಲಿ ಆದಷ್ಟು ವಿರಕ್ತರಾದರೆ ಅವನು ಭಗವಂತನಿಗೆ ಹತ್ತಾಗ್ತಾನೆ ಶುರು ಮಾಡ್ದ. ಆಲಂಬಿ ಹೆಂಗಸು, ಸ್ವಾಮಿ ದಯವಿಟ್ಟು ಈ ವಿಷಯ ಹೇಳ್ಬೇಡಿ ಅಂದ್ಬಿಟ್ಟು. ಯಾಕೆ? ಅಯ್ಯೋ ನಮ್ಮ ಸಂಸಾರ ಹಾಳು ಮಾಡ್ಬೇಡಿ, ನಮ್ಮ ಸಂಸಾರದಲ್ಲಿ ಚೆನ್ನಾಗಿರ್ಬೇಕು, ನಾವು ನಮ್ಮ ಸಂಸಾರದ ವೈರಾಗ್ಯ. ಅಯ್ಯಪ್ಪ ಇದೇನಿದು? ಅಲ್ಲಮ್ಮ, ಸಂಸಾರನ್ನ ಹೆಂಡತಿ ಮಕ್ಕಳು ಯಾರನ್ನ ಹೇಳಿದ್ದು, ಮತ್ತೆ ನೀವು ಸಂಸಾರ ಏನ್ ಹೇಳ್ತೀರ? ಅಲ್ಲಮ್ಮ, ನಮ್ಮ ಸ್ವಭಾವ ಯಾವ್ದು ಅಲ್ಲವಾ, ಯಾವ್ದು ನಮ್ಮ ಕಲ್ಪನೆಯಿಂದ ತೋರಿದ್ದ ಈ ಜನ್ಮ ಮರಣಾದಿಗಳು, ಕ್ರಿಯಾಕಾಲಗಳು, ಕಟ್ಟುತ್ತಗಳು, ಇದು ತಪ್ಪಲಿಕ್ಕಿಂದ ತೋರ್ತಾ ಇರೋದು. ನಾವು ಸತ್ಯವನ್ನು ಕಂಡ್ಕೊಳ್ಳೋಕೆ ಬಂದವರು ಕ್ರಮ ಅಂತ. ಅಯ್ಯ ಇದು ಸತ್ಯ ಕಾಪ, ಇದು ನಮ್ಮ ಹೆಂಡತಿ ಮಕ್ಕಳು ಬಂದ ಮಠ ಸತ್ಯ. ನಾ ಹೆಂಗ್ಸೋಬ್ಲು, ನಮ್ಮ ಸಂಸಾರ ಚೆನ್ನಾಗಿರ್ಲಿ, ನಮ್ಮ ಸಂಸಾರ ಹಾಳ ಹೋಗೋದು ಬೇಡ, ನಮ್ಮ ಸಂಸಾರ ಚೆನ್ನಾಗಿ ಬೆಳೀಲಿ ಅಂದ್ರು. ಎಷ್ಟು ಟೆನ್ಷನ್ ಇದೆ ನೋಡು ಕರ್ಮ ಮಾಡೋರಿಗೆ. ಕರ್ಮ ಮಾಡೋರಲ್ಲ, ಪೂಜೆ ಪುನಸ್ಕಾರ ವ್ರತ ಇದೆಲ್ಲ ಮಾಡೋರು. ಅವಿದ್ಯೆ ಡೆನ್ಸಿಟಿ ಎಷ್ಟು ಜೋರ ಇದೆ. ಅವ್ರು ಎಲ್ಲಾ ವ್ರತನೂ ಮಾಡ್ತಾರೆ, ಒಂದು ಚಾಚು ಮಾಡಿ ಎಂತ ಏನೋ ಧನ ಕನಕ ವಾಹನ ಸಮೃದ್ಧಿ ಆಗ್ಲಿ,
ಮನೆ ಮಕ್ಕಳು ತುಂಬಲಿ, ಮನೆಯಿಂದ 8 ಹೊತ್ತು ಮಕ್ಕಳಾಗಲಿ, ಎಲ್ಲರಿಗೂ 2-3 ಮನೆ ಆಗಲಿ, 2 ಕಾರ್ ಆಗಲಿ, ಎಲ್ಲರೂ ಚೆನ್ನಾಗಿ ಟಿವಿ ಮೊಬೈಲು ಮತ್ತೊಂದು ಇಟ್ಕೊಂಡು ಯಾವ ಕರ್ಮ ಮಾಡುದು ಕರ್ಮ ಮಾಡುದಿಲ್ಲ. ಏನಪ್ಪಾ ತೀರಾ ಮುಟ್ಟಾಡ್ರಾಗಿದ್ದಾಗ ಕರ್ಮ ಮಾಡುವವರಿಗೆ ಕರ್ಮಯೋಗ ಮಾಡ್ರಪ್ಪ ಅಂತ ಅವ್ರಿಗೊಂದು ಸಮಾಧಾನ ಹೇಳ್ಬೇಕೆ ಹೊರತು ಶಾಸ್ತ್ರ ತಾತ್ಪರ್ಯದಿಂದ ಕರ್ಮಯೋಗ ಮಾಡ್ಬೇಕು ಅಂತ ಹೇಳಲ್ಲ. ಇವನಲ್ಲಿ ಇದೆ ಕರ್ಮ ಪಿಶಾಚಿ, ಕರ್ಮ ಇಟ್ಕೊಂಡಿದೆ, ನಾನು ಮಾಡೋದ್ ಕರ್ಮ ಪಿಶಾಚಿ ಇವ್ರು ಕೂತ್ಕೊಂಡಾಗ ಸದ್ಯ ಕರ್ಮ ಮಾಡ್ಬೇಡ ಅಂತಂದ ಅದೊಂದು ಹಾಳ ಹೋಗ್ತಾನಲ್ಲ ಅನ್ನೋ ಕಾರಣದಿಂದ ಮಾಡುವ ಆ ಕರ್ಮವನ್ನು ವಿಶ್ವಾಪ ಬುದ್ಧಿಯಿಂದ ಫಲಾಪೇಕ್ಷೆ ಇಲ್ಲದೆ ದೊಡ್ಡ ಪ್ರಮಾಣ ಪೂರ್ವಕವಾಗಿ ಸಪತ್ತು ಬುದ್ಧಿ ಕೂತ್ಕೊಂಡು ಈ ರೀತಿ ಮಾಡ್ತಾ ಅವರು ನೀನ್ ಚುಟ್ಟಿ ಸಿದ್ಧಿ ಆಗತ್ತೆ ಅಂತ ಅವನಿಗೊಂದು ಕಥೆ ಕಟ್ಬೇಕು ಹೇಳ್ಬೇಕು. ಅಲ್ಲ ವಿಚಾರ ಇಲ್ಲಿ ಅವ್ರಿಗೆ ಯಾವ ಲೌಕಿಕ ವಿಚಾರ ಅಲ್ಲ, ಆತ್ಮ ವಿಚಾರ ಹೇಳ್ತಾರೆ ಅವ್ರಿಗೆ. ಬಿಳಿ ಬಟ್ಟೆ ಉಟ್ಕೊಂಡು ಬಿಳಿ ಬಟ್ಟೆ ಕಾವಿ ಬಟ್ಟೆ ಎಲ್ಲಿ ಗದ್ದ ಬಿಳಿ ಸನ್ಯಾಸ ಮಾಡೋದನ್ನೋದು ಯಾರು ಹೇಳ್ತದೆ? ಯಾವ್ದು ಮರ್ಯಾದೆ ಇರುತ್ತ? ಮರ್ಯಾದೆ ಇದ್ದನಿಗೆ ಬೆಳೆಸಲಿಕ್ಕೆ ಕಾಯಿ ಬಟ್ಟೆ ಉಡ್ಬೇಕು, ಯಾವ ಶಾಸ್ತ್ರ ಕಾಯಿ ಬಟ್ಟೆ ಉಡ್ಬೇಕು ಅಂತ ಹೇಳಿದ ಕೆಲಸಪ್ಪ. ಸನ್ಯಾಸ ಮಾಡೋದಲ್ವೇ ಸನ್ಯಾಸಿಯಾಗಿ ಇರ್ತಾರೆ. ಸನ್ಯಾಸ ಸ್ವರೂಪ, ಸನ್ಯಾಸ ಸ್ವಭಾವ, ಮತ್ತು ಸ್ವಭಾವ ಅದು ಅಸಂಗ ಆತ್ಮ, ಅಸಂಗನಾದ ಆತ್ಮ ಅದನ್ನ ಮಾಡೋದು, ಅದೇ ಮಾಡೋದಿಲ್ಲ ಅಡಿಗೆನ ಗಮನಿಸಿಲ್ಲ. ಅದ ಕೊಂಡ್ಕೊಳಕ್ಕೆ ಮಾತ್ರ ತಗೊಳಕ್ಕೆ ಅದೇನು ಇದು ಮೊಬೈಲ್ ಸನ್ಯಾಸ ತಗೊಳ್ಳೋದಲ್ಲ, ಸನ್ಯಾಸ ಮಾಡೋದು ಮುಖ್ಯ. ಈ ಸನ್ಯಾಸ ಏನು ಅರ್ಥ ಆಗಿಲ್ಲ. ಸನ್ಯಾಸ ಅದು ಒಂದು ಹಂತಕ್ಕೆ ಅದು ಶಾಸ್ತ್ರ ಒಪ್ಕೊಂಡು ಇಲ್ಲ ಅನ್ನಲ್ಲ, ಅದು ಇಲ್ಲಿ ಹೇಳ್ತಾ ಇರತಕ್ಕಂತ ಪರಮಾರ್ಥ ವಿಚಾರ ನಾ ವಿಚಾರ ಕರ್ತಿಲ್ಲ. ಆ ವಿಚಾರ ಬೇರೆ, ಈಗ ಆ ವಿಷಯ ಅಲ್ಲ, ಈ ಟಾಪಿಕ್ ಅಲ್ಲ. ಹೌದು, ಆತ್ಮವಿಚಾರಕ್ಕೆ ಹೊರಟಾಗ ಆತ್ಮವಿಚಾರದಲ್ಲಿ ಕರ್ಮ ಸಂಬಂಧ ಬರೋಲ್ಲ, ಕರ್ಮ ವಿಚಾರ ಇಲ್ಲ. ಕರ್ಮ ಅವ್ರ ವಿವೇಕಗಳೇ ಮಾಡೋದು, ಕರ್ತೃತ್ವ ಬುದ್ಧಿ ಇರೋರೇ ಮಾಡೋದು. ಹಾಗಾಗಿ ಅವರು ಕರ್ಮ ಮಾಡಿದ್ರು, ಅವ್ರಿಗೆ ಕರ್ಮ ಮಾಡಬೇಕು. ಇನ್ನಷ್ಟು ವ್ಯಕ್ತಿ ಅವಳ ತಾಗಿಟ್ಕೊಂಡು 3 ದುಷ್ಕಾಕವಾಗಿದ್ದೀನಿ, ಕರ್ಮ ಬದ್ಧ ಆಗ್ತದೆ. ಒಂದು ಕೊಸಕೊಂಡು ಬರ್ಬೇಕು, ಕೊಸರುಕೊಂಡು ಧೀರನಾಗಿ ವಿವೇಕಿಯಾಗಿ ತಾನೇ ಅವರು ಸತ್ಯವನ್ನು ತಿಳ್ಕೊಳಕ್ ಹೋಗ್ಬೇಕೇ ಹೊರತು ಬಾಕ್ಯ ಪ್ರಪಂಚ ಅಟಿಸ್ಕೊಂಡು ಹೋದ್ರೆ ಅದು ಎಂಡ್ಲೆಸ್, ಅದು ಏನ್ ಮನಸ್ಸು ಬಂದಿದೆ. ಹಾಗಾಗಿ ನಿಂಗೆ ಹಿತವಾದ ಬೇಕು ಅಂತ ನಿನ್ ಬಯಸಲಿದೆ. ಏನೋ ನನಗೆ ಇದೆಲ್ಲ ಹಿತ, ಸಾಲ ಆಗ್ಬಿಟ್ಟಿದೆ, ದುಡ್ಡು ಬೇಕೋ, ನನಗೆ ಕಾಬೇಕು ಬೇಕು ನನಗೂ. ಇನ್ನು ಈ ಬೈಕೆ ಇದ್ದಂದ್ರೆ ಆಗ ಶಿಶುತ್ತ ಮಾಡ, ಆತ್ಮವಿಚಾರ ಮಾಡೋ, ಇನ್ನೊಂದು ಮಾಡೋ, ಅದನ್ನ ದುಡ್ಡುಕೊಳತ್ತೆ ಅಂತ ಹೇಳ್ತಾರೆ. ಶಾಸ್ತ್ರಕ್ಕೆ ಕಾರುಣ್ಯ ಇದೆ ಎಲ್ಲರ ಮೇಲೂ. ಹಾಗಾಗಿ ಅವರವರ ಬೈಕೆ ಇರ್ತಕ್ಕಂಥ ಸಾಧನೆ ಹೇಳ್ಕೊಂಡು ಹೋಗೋದು. ಹಾಗೆ ಅಹಿತವಾದದ್ದು ಇದು ಬೇಡ, ರೋಗ ರುಜಿನ ಬೇಡ, ಕಾಯಿಲೆ ಬೇಡ ಅಂದ್ರೆ ಮಾಡು, ಅದಕ್ಕೆ ಇಷ್ಟು ಮಾಡು, ರೋಗ ರುಜಿನ ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ. ಅದು ಶಾಸ್ತ್ರದ ತಾತ್ಪರ್ಯ ಇದೆ ಅಂತ ಸಾಲಪ್ಪ, ಅದನ್ನ ಮಾಡೋರು ಹೇಳ್ಬೇಕು ಅನ್ನೋದು ಉದ್ದೇಶ ಇಲ್ಲ. ಶಾಸ್ತ್ರ ನೀ ಅದನ್ನ ಮಾಡ್ತಾ ಇರು, ನೀ ಅದನ್ನ ಮಾಡೋನೇ, ನಿಂಗೆ ಅದೇ ಧರ್ಮ, ಅದೇ ನಿನ್ ಸ್ವಭಾವ ಹಾಗೆ ಇರ್ಬೇಕು, ಅದೆಲ್ಲ ಖಂಡಿತ ಅಲ್ಲ. ಇವರಲ್ಲಿ ಆತ್ಮಿಚ್ಛಾ ಜಿಹಾಸ, ಇವರಲ್ಲಿಯೇ ಪ್ರಾಪ್ತಿಮಿಚ್ಛಾ ಪರೀಕ್ಷಾ, ಪ್ರಾಪ್ತ ಈಚ್ಛಾ, ಸಂಪ್ರೇಕ್ಷತಾಂ ಜಿಹಾಸತಾಂ ಮೋಹ. ಎರಡಕ್ಕೂ ಮೋಹ. ಯಾವ ಮೋಹ? ಆತ್ಮನರಿದೇ ಇರೋದು ಅಜ್ಞಾನದಿಂದಲೇ ಎರಡು ಆಗೋದು. ಅಂಥವನಿಗೆ ಏನ್ ಮಾಡ್ತಾನೆ ಶಾಸ್ತ್ರ? ಉಪಾಯಕ್ಕೂ ಹಾನಕ್ಕೂ ಪ್ರಾಪ್ತಿ ಹಾನಾರ್ಥ, ಪ್ರಾಪ್ತ್ಯರ್ಥಂ ಉಪಾಯಾರ್ಥಂ ಪ್ರಾಪ್ತ್ಯರ್ಥಂ ಹಾನಾರ್ಥಂ ಯೇ ಉಪಾಯ ಸಂತಿ ತಾನ್ ಉಪಾಯಾನ್ ಶಾಸ್ತ್ರ ಪ್ರತಿಪಾದಯತಿ. ಪಡೆಯೋದಕ್ಕೂ ತಪ್ಪಿಸ್ಕೊಳ್ಳೋಕ್ಕೂ ಏನೇನು ಉಪಾಯ ಇದೆಯೋ ಆ ಉಪಾಯಗಳನ್ನ ಶಾಸ್ತ್ರ, ಸೂರ್ಯ ಎಲ್ಲಾ ವಸ್ತುವನ್ನು ಬೆಳಗುವ ಹಾಗೆ ಬೆಳ್ತಾ ಇರುತ್ತೆ. ಏನ್ ಬೇಕಂದ್ರೆ ಶಾಸ್ತ್ರ ಹೇಳ್ಬೇಕು. ಶಾಸ್ತ್ರಕ್ಕೆ ನೀನು ಅಗ್ನಿಹೋತ್ರಾಗಿ ಮಾಡಿದ್ರೆ ಕೋರ್ಟ್ ಬರಲ್ಲ, ಅದಕ್ಕೆ ನನ್ ಮಾರ್ಕೆ ಬಿಟ್ಟ ಅಂತಲ್ಲ. ಶಾಸ್ತ್ರಕ್ಕೆ ನೀನು ಬ್ರಹ್ಮಹತ್ಯೆ ಮಾಡ್ಬಿಟ್ಟು ಶಾಸ್ತ್ರಕ್ಕೆ ಏನು ಕೊರತೆನೂ ಆಗಲ್ಲ. ಶಾಸ್ತ್ರಕ್ಕೆ ಯಾವ ಕರ್ಮ ಕೆಟ್ಟ ಕರ್ಮ ಮಾಡುದು ಯಾರು ಶಾಸ್ತ್ರಕ್ಕೆ ಏನ್ ಬೇಜಾರಿಲ್ಲ, ಶಾಸ್ತ್ರಕ್ಕೆ ಏನ್ ಕೊರತೆನೂ ಆಗಲ್ಲ. ಶಾಸ್ತ್ರ ಒಳ್ಳೊಳ್ಳೆ ಕ್ರಮ ಮಾಡಿ ಶಾಸ್ತ್ರಕ್ಕೇನು ಒಂದು ಗ್ರೇಟು ಬರಲ್ಲ, ಒಂದು ಮರಿನೂ ಬರಲ್ಲ. ಶಾಸ್ತ್ರ ತಾನು ತನ್ಪಾಡಿಗೆ ಲೈಟ್ ಇದ್ದ ಹಾಗೆ ಬೆಳ್ತಾ. ಈ ಲೈಟ್ ಅಲ್ಲೇ ನೀನು ಮೊಬೈಲಲ್ಲಿ ಕೆಟ್ಟ ನೋಡ್ತಾ ಇದ್ದು ಲೈಟ್ ಬೆಳ್ಕೊಡತ್ತೆ.
ಅದ ನೀನೇ ಒಳ್ಳೆ ವೇದ ಹೇಳ್ತಾ ಇದ್ದು ಬೆಳ್ಕೊಳುತ್ತೆ. ವೇದ ಲೇಟಿಗೆ ವೇದ ಹೇಳ್ತಾದ್ರಿಂದ ಇವ್ರಿಗೆ ಕರೆಕ್ಟ್ ಆಗಿ ಬೆಳ್ಕೊಡ್ಬೇಕಪ್ಪ ನಂಗೆ ಫೋರ್ಸ್ ಮಾಡಿದ್ರೆ ಕೆಟ್ಟದಾಗ ಏನೋ ನೋಡ್ತಾ ಇದ್ದ ಮೊಬೈಲಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅದನ್ನ ಏನ್ ಮಾಡಲ್ಲ. ಏನು ಮಾಡಲ್ಲ. ಹಾಗೆ ಜಾಸ್ತಿ ಉದಾಸ್ತೆ ಜಾಸ್ತಿ ಇಬ್ಬರ ವಿಷಯ ಉದಾಸೀನ. ಜಾಸ್ತಿಗೆ ಎಲ್ಲರ ಮೇಲೂ ಕಾರಣ ಇದೆ. ಒಂದು ವಿಷಯ ಆರೋಗ್ಯದ ಕಾರಣ ಎಲ್ಲರೂ ಇಷ್ಟ ಕೊಡ್ಬೇಕು. ಅದಕ್ಕಾಗಿ ಪಾಯನ್ ಹೇಳುತ್ತೆ ಆದ್ರೆ ಶಾಸ್ತ್ರ ನಿಜವಾದ ಇಷ್ಟ ಯಾವುದು? ಆಸು ನಿವೃತ್ತಿರಿಷ್ಟ. ಲೋಕೆ ವ್ಯವಾಯಾಮಿಷ ಮಧ್ಯ ಸೇವಾ ನಿತ್ಯ ಅಸ್ಯ ಜಂತೋ ನಹಿ ತತ್ರ ಚೋದನ ವ್ಯವಸ್ಥಿತಿ ತತ್ರ ವಿವಾಹ ಯಜ್ಞ ದುರಾಗ್ರಹಿ ಆಸು ನಿವೃತ್ತಿರಿಷ್ಟ. ಹೆಂಡ ಕುಡಿಬೇಕಾ? ಸೌತ್ಸಾಮಾನ್ಯ ದುರಾಗ್ರಹಿ ಸೌತ್ಸಾಮಾನ್ಯ ಮಾಡಿ ಹೆಂಡ ಕುಡಿಯೋದು. ಮಾಂಸ ತಿನ್ಬೇಕಾ? ಮಾಡೋ ವಾಜಪೇಯಿ ಮಾಡೋ ಸುಳ್ಳು ಮಾಡಿ ಮಾಂಸ ತಿನ್ನಿ. ಈಗ ಇದು ಹುಡುಗಿ ಮದುವೆ ಆಗೋ ಹೋಗು. ಅದು ನನ್ನ ಹತ್ರ ಇಷ್ಟ ಯಾವ್ದು ಹೇಳಿದ್ರೆ ಎಲ್ಲ ಬಿಟ್ಟು ಇದು ಸ್ವರೂಪವನ್ನ ಚಿಂತೆ ಮಾಡ್ತಾ ನೀನ್ ಯಾರು ತಿಳ್ಕೊ. ಅದು ಸತ್ಯ ವಿಚಾರ, ತತ್ವ ವಿಚಾರ. ಅದನ್ನ ಕಟ್ಕೊ ಮುಕ್ತ ನಾವು. ನಂಗೆ ಯೋಗ್ಯತೆ ಇಲ್ಲ, ನಂಗೆ ಆಗಲ್ಲ ಅಂದ್ರೆ ಅವ್ರು ಹೇಳಿದ್ರು ಸಹಸ್ರ ಶೀರ್ಷ ಪುರುಷ ಕೊಟ್ಟು ಏನ್ ಮೊದಲನೇ ದಿವಸನೇ ಸಹಸ್ರ ಶೀರ್ಷ ಮಾಡ್ತಿದ್ದಾರಲ್ಲ, ಸ್ವಲ್ಪ ತುಂಟು ಮಾಡ್ಬಿಟ್ಟು ಸಹಸ್ರ ಶೀರ್ಷ ಸಾರ್ ಇನ್ನೂ ಸ್ವಲ್ಪ ಸಣ್ಣ ಮಾಡಿ ಸಾರ್ ಅಷ್ಟು ಕಷ್ಟ ಆಗಲ್ಲ. ಸಹಸ್ರ ಏನ್ ಮುಂಚಿನ ಸಹಸ್ರ ಅಂತಿರಲ್ಲ, 500 ಶುರು ಮಾಡಿ 300 ಶುರು ಮಾಡಿ 1000 ಶುರು ಮಾಡ್ತಿದ್ದಿಲ್ಲ ಅಂತ. ಇವನಿಗೆ ಕೈ ಮುಗ್ಬಿಟ್ಟಿದ್ದೆ, ಇವನಿಗೆ ನಾವು ಹೇಳಕ್ಕಾಗಲ್ಲಪ್ಪ. ಹೋಗ್ಬೇಕು ಪ್ರಾಪ್ತಿ ಹಾನಾರ್ಥಾನ್ ಉಪಾಯಾನ್ ಶಾಸ್ತ್ರ ಅರ್ಥವದ್ ಭಾಷೆ ತೋರಿಸುತ್ತೆ. ಏನು ಈಗ ಆಯ್ತಾ ಟೈಮ ಏವಂತ ನಾಳೆ ಹೇಳ ಬಾರಿ ಜೋರಾಗಿದೆ. ಋಷರು ಶಾಸ್ತ್ರದ ತಿರುಳಾಗ್ಬಿಟ್ಟಿದ್ದಾರೆ. ಯಾರೋ ಶಾಸ್ತ್ರ ಪರಮಾತ್ಮನೇ, ಪರಮಾತ್ಮನ ವೇದವಾಣಿ, ಪರಮಾತ್ಮನ ವಾಣಿಯಲ್ಲೇ ವೇದ. ಪರಮಾತ್ಮ ಸ್ವರೂಪ ಪಡ್ಕೊಂಡವರಿಗೆ ಆ ವೇದದ ಸ್ವರೂಪ ಅರ್ಥ ಆಗೋದು ಏನ್ ಮಹಾ ಕಷ್ಟ. ತಮ್ದೇ ವಾಣಿ, ತಮ್ದೇ ಮಾತು ಇದು ಹೇಳುತ್ತೆ. ನಾನು ಹೇಳ್ತೀನಿ ಕಣ, ಆ ವಿಚಾರ ಕರ್ಮನ ಹೇಳ್ಕೊಡ್ತೀನಿ ಕಣ, ಮಾಡ ನನ್ಗೆ ಅದಿದೆ ಅಪೇಕ್ಷೆ ಇದೆ, ಮಾಡ ಹೀಗೆ ಮಾಡ್ಬೇಕು ಅಂತ. ಹಂಗೆ ರಕ್ತವಸ್ತನಾಗಿ ಉಷ್ಣೀಶ ರಕ್ತ ಉಷ್ಣೀಶನಾಗಿ ಕೆಂಪಾದ ರುಮಾಲ ಸುತ್ಕೊಂಡು ಕೆಂಪಾದ ಬಟ್ಟೆ ಉಟ್ಕೊಂಡು ಉಪವಾಸ ಇಟ್ಕೊಂಡು ಆ ಇದರಿಂದ ರೌದ್ರೇಷ್ಠ ಮಾಡಿದ್ರೆ ಆ ಶತ್ರುವಿಗೆ ಭಿನ್ನಕ್ಕೇವ ಬೋರ್ಡೆ ಹೊರ ಹಾಕ್ಬೇಕಂತೆ. ಶತ್ರುವಿಗೆ ಮಾಡು, ಇಷ್ಟ ಮಾಡು. ಆದ್ರೆ ಇದನ್ನ ಕಡೆ ಹೇಳುತ್ತೆ ಶಾಸ್ತ್ರ, ಆಭಿಚಾರಿಕ ಕರ್ಮ ಮಾಡಿದ್ರೆ ನೀನು ಪತಿತನಾಗ್ತೀಯಾ, ದೋಷಿ ಆಗ್ತೀಯಾ, ಪ್ರಾಶ್ಚಿತ್ಯ ಗುರಿ ಆಗ್ತೀಯಾ ಅಂತ ಹೇಳುತ್ತೆ. ಅಪದ ಮಾಡಕ್ಕೆ ಹೋಗ್ತೀವಿ.